ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ನಾಗಚಂದ್ರ ಬರೆದಂತಹ ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂತಹ ಕಾವ್ಯ ಭಾಗದ ವಿವರಣೆಯನ್ನು ನೀಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಕದಡಿದ ಸಲಿಲಂ ತಿಳಿವಂದದೆ ಅಂದರೆ ಕದಡಿ ಹೋದ ಸಲಿಲಂ ಅಂದರೆ ನೀರು, ತಿಳಿವಂದದೆ ತಿಳಿಯಾಗುವಂತೆ, ಕಲಕಿ ಹೋದ ನೀರು ತಿಳಿಯಾಗುವ ರೀತಿಯಲ್ಲಿ ಅನ್ನುವಂತಹ ಈ ಕಾವ್ಯ ಭಾಗವನ್ನು ನಾಗಚಂದ್ರ ಕವಿ ಬರೆದಿದ್ದಾನೆ. ನಾಗಚಂದ್ರ ಕವಿಯನ್ನು ಅಭಿನವ ಪಂಪ ಎಂದು ಕೂಡ ಕರೆಯುತ್ತಾರೆ. ನಾಗಚಂದ್ರ 11ನೇ ಶತಮಾನದ ಉತ್ತರಾರ್ಧ ಹಾಗೂ 12ನೆಯ ಶತಮಾನದ ಪೂರ್ವಾರ್ಧದಲ್ಲಿದ್ದವನು. ಈತ ಹುಟ್ಟಿದ ಸ್ಥಳ ವಿಜಯಪುರ, ಅಂದರೆ ಇಂದಿನ ವಿಜಾಪುರ. ಅಲ್ಲಿ ಒಂದು ಬಸದಿ ಇದೆ, ಮಲ್ಲಿಜಿನೇಂದ್ರ ಬಸದಿ ಅನ್ನುವಂಥದ್ದು. ಈ ಬಸದಿಯನ್ನು ಕೂಡ ತಾನೇ ಕಟ್ಟಿದ್ದು ಅಂತ ಹೇಳಿಕೊಂಡಿದ್ದಾನೆ. ಹಾಗೆ ಬಾಲಚಂದ್ರ ಮೇಘಚಂದ್ರ ಯತಿಗಳು ಈತನ ಗುರುಗಳು. ಹಾಗೆ ಈತ 2 ಚಂಪೂ ಕಾವ್ಯಗಳನ್ನು ರಚಿಸಿದ್ದಾನೆ. ಚಂಪೂ ಕಾವ್ಯ ಅನ್ನುವಂಥದ್ದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಈ 2 ಕಾವ್ಯಗಳು ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ. ಈ ಮಲ್ಲಿನಾಥ ಪುರಾಣದಲ್ಲಿ 19ನೆಯ ಜೈನ ತೀರ್ಥಂಕರ ಮಲ್ಲಿನಾಥನ ಕಥೆ ಇದೆ. ಇನ್ನು ರಾಮಚಂದ್ರ ಚರಿತ ಪುರಾಣ ಇದು ಪಂಪರಾಮಾಯಣ ಎನ್ನುವಂಥ ಹೆಸರಿನಿಂದಲೂ ಕೂಡ ಪ್ರಸಿದ್ಧಿಯಾಗಿದೆ. ಎರಡನ್ನೂ ಕೂಡ, ಅಂದರೆ ಪಂಪರಾಮಾಯಣ ಅಂದರೂ ಕೂಡ ರಾಮಚಂದ್ರ ಚರಿತ ಪುರಾಣ, ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು ಈ ನಾಗಚಂದ್ರ ಕವಿಗೆ ಹಲವಾರು ಬಿರುದುಗಳಿವೆ. ಭಾರತೀಕರ್ಣಪೂರ, ಕವಿತಾ ಮನೋಹರ, ಸಾಹಿತ್ಯ ವಿದ್ಯಾಧರ, ಚತುರಕವಿ, ಜನಸ್ಥಾನ ರತ್ನ ಪ್ರದೀಪ, ಸೂಕ್ತಿ ಮುಕ್ತಾವತಂಸ ಅನ್ನುವಂಥ ಬಿರುದುಗಳು. ಈಗ ನಾವು ಕದಡಿದ ಸಲಿಲಂ ತಿಳಿವಂದದೆ ಈ ಪದ್ಯ ಭಾಗಕ್ಕೆ ಹೋಗೋಣ. ಇದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ನೀವು. ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂಥದ್ದನ್ನು ರಾಮಚಂದ್ರ ಚರಿತ ಪುರಾಣ ಅನ್ನುವಂಥ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ನೀವು ಯಾವುದೇ ಸಂದರ್ಭ ಅಥವಾ ಯಾವುದೇ ಬಹು ಆಯ್ಕೆಯ ಪ್ರಶ್ನೆ ಇರ್ಬೋದು, ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿಯೂ ಕೂಡ ಕೆಲವೊಮ್ಮೆ ಕೇಳ್ತಾರೆ. ಹೊಂದಿಸಿ ಬರೆಯ ಇದರಲ್ಲಿಯೂ ಕೂಡ ಕೇಳ್ತಾರೆ. ಹಾಗಾಗಿ ಇವಿಷ್ಟನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ನಾವು ನೇರವಾಗಿ ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂಥ ಕಾವ್ಯ ಭಾಗಕ್ಕೆ ಹೋಗೋಣ. ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ. ಈ ಕಾವ್ಯ ಭಾಗದ ಹಿನ್ನೆಲೆಯನ್ನು ಸ್ವಲ್ಪ ನೋಡ್ಕೊಳ್ಳೋಣ. ವನವಾಸದಲ್ಲಿ ಇದ್ದಂತಹ ಸೀತೆಯನ್ನು, ರಾಮ ಮತ್ತು ಲಕ್ಷ್ಮಣರ ಜೊತೆಯಲ್ಲಿ ಇದ್ದಂತಹ ಸೀತೆಯನ್ನು ರಾವಣನು ಕಂಡು ಆಕೆಯ ಮೇಲೆ ವ್ಯಾಮೋಹಿತನಾಗಿ ಆಕೆಯನ್ನು ಅಪಹರಿಸಿ ಅವಳನ್ನು ತನ್ನ ಪ್ರಮದವನದಲ್ಲಿ ಇರಿಸಿಕೊಳ್ತಾನೆ. ನಿಜವಾಗಿಯೂ ಕೂಡ ಇಲ್ಲಿ ನಾಗಚಂದ್ರ ಕವಿಯ ಮೂಲಕ ರಾವಣ ಸದ್ಗುಣೋಪೇತನಾದಂತಹ ಮಹಾಪುರುಷ, ಅಂದರೆ ಬಹಳಷ್ಟು ಒಳ್ಳೆಯ ಗುಣಗಳನ್ನು ಹೊಂದಿದಂತಹ ರಾವಣ, ಆತ ವಿಧಿ ನಿಯಮದಿಂದಾಗಿ, ಕಾಲಕರ್ಮ ಸಂಯೋಗದಿಂದಾಗಿ, ಅಲ್ಪ ದೌರ್ಬಲ್ಯಕ್ಕೆ ವಶನಾಗಿ, ವಿಧಿ ಸಂಕಲ್ಪ ಪ್ರೇರಿತನಾಗಿ ಆತ ಪತನಾಭಿಮುಖನಾಗ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ನಾಗಚಂದ್ರ ಹೇಳುವಂಥದ್ದು. ಆತ ಆಕೆಯನ್ನು ಅಪಹರಿಸಿ ತನ್ನ ವನದಲ್ಲಿ ಇರಿಸಿಕೊಂಡರೂ ಕೂಡ, ಪ್ರಮದವನ, ನಾವೇನೋ ಅಶೋಕವನ ಅಂತ ಹೇಳ್ತೇವೋ ಅದೇ ವನ ಇಲ್ಲಿ ನಾಗಚಂದ್ರ ಕವಿಯಲ್ಲಿ ಪ್ರಮದವನ. ಪ್ರಮದ ಅಂದರೆ ಸಂತೋಷ, ಪ್ರಮೋದ, ಸಂತೋಷವನ್ನು ಹೊಂದುವಂತಹ ಒಂದು ಉದ್ಯಾನವನ ಅಂತ ರಾಜರ ಕಾಲದಲ್ಲಿ ಇರುವಂಥದ್ದು. ಇದೆಲ್ಲ ಇಲ್ಲಿ ಸೀತೆಯನ್ನು ಆತ ಇಟ್ಟಾಗ, ಅಪಹರಿಸಿಕೊಂಡು ಬಂದಾಗ, ಈ ಸೀತೆ ಮಾತ್ರ ಆತನಿಗೆ ಸೋಲದೆ ಸ್ಥಿರಚಿತ್ತೆಯಾಗಿರ್ತಾಳೆ. ಏನು ಮಾಡಿದರೂ ಕೂಡ ತನ್ನ ಮೇಲೆ ಮನಸ್ಸನ್ನು ಕೊಡದಂತಹ ಈ ಸೀತೆಯನ್ನು ಏನಾದರೂ ಮಾಡಿ ನಾನು ಉಳಿಸಿಕೊಳ್ಬೇಕು ಅಂತ ಆತ ಏನು ಮಾಡ್ತಾನೆಂದರೆ, ಬಹುರೂಪಿಣಿ ವಿದ್ಯೆಯನ್ನು ಉಳಿಸಿಕೊಳ್ಬೇಕು ಅಂತ ಅವನು ಒಂದು ನಿರ್ಧಾರಕ್ಕೆ ಬರ್ತಾನೆ. ವಿದ್ಯಾರ್ಥಿಗಳೇ, ಎಲ್ಲ ಕಥೆಯನ್ನು ನಾನು ಹೇಳುವುದಿಲ್ಲ, ನಿಮಗೆ ಪಠ್ಯಭಾಗದಲ್ಲಿ ಕೊಟ್ಟಿದ್ದಾರೆ. ನಾನು ಇಲ್ಲಿ ಕಾವ್ಯ ಭಾಗದ ವಿವರಣೆಯನ್ನು ಮಾಡ್ತಾ ಹೋಗ್ತೇನೆ. ಯಾಕಂದರೆ ಕಥಾಭಾಗ ಉದ್ದಕ್ಕೆ ತುಂಬ ದೀರ್ಘವಾಗಿ ಉಂಟು. ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿ ಓದಿಕೊಳ್ಳಿ. ಅದೇ ಇಲ್ಲಿ ಆಕೆಯನ್ನು ಏನಾದರೂ ಮಾಡಿ ಒಲಿಸಿಕೊಳ್ಬೇಕು ಅನ್ನುವುದಕ್ಕಾಗಿ ಆತ
ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳಿಕ್ಕೆ ಒಂದು ತಪಸ್ಸನ್ನು ಮಾಡ್ತಾನೆ. ಆ ತಪಸ್ಸನ್ನು ಮಾಡುವುದರ ಮುಖಾಂತರ, ಅಂದರೆ ಇಲ್ಲಿ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳುವಂತಹ ಸಂದರ್ಭದಲ್ಲೇ ಇಲ್ಲಿ ಕಾವ್ಯ ಭಾಗ ಆರಂಭವಾಗ್ತದೆ. ಮೊದಲಿಗೆ ನೀವು ನೋಡ್ಬೋದು, ರಾವಣಂ ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂ ಗೆಯ್ದು ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದು. ಅಂದರೆ ರಾವಣನು ರಾಮನ ಸೈನ್ಯದ ಮೇಲೆ ಅವನು ಯುದ್ಧಕ್ಕೆ ಹೋಗುವ ಮೊದಲು ಶಾಂತಿಜಿನ ಭವನವನ್ನು ಆತ ಪ್ರವೇಶಿಸ್ತಾನೆ. ಅಲ್ಲಿ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳುವಂಥ ಸಂದರ್ಭ ಇದು. ಆಕೆಯನ್ನು ಒಲಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಇಲ್ಲಿ ರಾಮನ ಸೈನ್ಯದಲ್ಲಿ ಇದ್ದಂತಹ ಅನೇಕ ಕಪಿ ಕಪಿಗಳು ಈತನ ಆ ಒಂದು ಶಾಂತಿಜಿನ ಭವನದಲ್ಲಿ ಅನೇಕ ತೊಂದರೆಯನ್ನು ಕೊಡ್ತಾ ಇರ್ತವೆ, ಕೀಟಲೆಯನ್ನು ಕೊಡ್ತಾ ಇರ್ತಾನೆ, ತೊಂದರೆಯನ್ನು ಕೊಡ್ತಾ ಇರ್ತವೆ. ಆದರೂ ಕೂಡ ಆ ಒಂದು ಕಪಿ ಸೈನ್ಯದ ಕಿರುಕುಳವನ್ನು ಅನುಭವಿಸಿಕೊಂಡು ಎದುರಿಸಿಕೊಂಡು ಏನಾದರೂ ಮಾಡಿ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಬೇಕು ಅನ್ನುವ ಕಾರಣದಿಂದ ಅವನು ಹೇಗೆ ಕುಳಿತುಕೊಂಡಿದ್ದ ಅನ್ನುವುದನ್ನು ಇಲ್ಲಿ ನಾಗಚಂದ್ರ ಕವಿ ಹೇಳ್ತಾನೆ. ರಾವಣಂ ಧ್ರುವಮಂಡಲದಂತೆ, ಅಂದರೆ ಆತನ ಮನಸ್ಸು ಪ್ರಕ್ಷುಬ್ಧಗೊಂಡಿದೆ. ಅಂದರೆ ಇಷ್ಟೆಲ್ಲ ಕೀಟಲೆಗಳನ್ನು ಅನುಭವಿಸ್ತಾ ಇದ್ದಾನೆ. ಒಂದೆಡೆ ಸೀತೆಯನ್ನು ಇಟ್ಟಿದ್ದಾನೆ, ಇನ್ನೊಂದೆಡೆ ರಾಮನ ಸೈನ್ಯ ಮುತ್ತಿಗೆ ಹಾಕಿದೆ, ಮತ್ತೊಂದೆಡೆ ಆತನ ಸುತ್ತ ಈ ಕಪಿಗಳು ಕೂಡ ತೊಂದರೆಯನ್ನು ಕೊಡ್ತಾ ಇದ್ದಾವೆ. ಇವುಗಳ ಕಾರಣದಿಂದ ಆತನ ಮನಸ್ಸು ಪ್ರಕ್ಷುಬ್ಧಗೊಂಡಿದ್ದರೂ ಕೂಡ ರಾವಣನು ಧ್ರುವ ಮಂಡಲದಂತೆ, ಅಂದರೆ ನೀವು ಧ್ರುವ ನಕ್ಷತ್ರ ಅಂತ ಕೇಳಿರ್ಬೋದು, ಅದು ಫಿಕ್ಸ್ ಆಗಿರ್ತದೆ, ಸ್ಥಿರವಾಗಿರ್ತದೆ, ಅದು ಚಂಚಲವಾಗಿರೋದಿಲ್ಲ, ಎಲ್ಲಿರ್ತದೋ ಅಲ್ಲೇ ಇರ್ತದೆ ಅಂತ ಹೇಳ್ತಾರೆ. ಧ್ರುವ ಮಂಡಲದಂತೆ ಚಲಿಸದೆ ಸ್ಥಿರವಾಗಿ ಕುಳಿತು ಮನಸ್ಸನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳುತ್ತಾನೆ. ಚಿತ್ತ ನಿರೋಧಂ ಗೆಯ್ದು, ಮನಸ್ಸನ್ನು ಹತೋಟಿಯಲ್ಲಿ ಇರಿಸಿಕೊಂಡು ದಿವ್ಯ ಮಂತ್ರದಿಂದ, ಶ್ರೇಷ್ಠವಾದಂತಹ ಮಂತ್ರದಿಂದ ಆ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸುತ್ತಾನೆ, ಒಲಿಸಿಕೊಳ್ಳುತ್ತಾನೆ. ಮುಂದೆ 1ನೇ ಕಾವ್ಯ ಭಾಗ ನೋಡಿ. ಪೊಸಗಾರ ಸಿಡಿಲ ಮಸಕಂ ಅಸ ಕಳೆದು ಕೃತಾಂತ ಜಿವ್ವೆ ಪೊಡಕರಿಸುವ ಒಲ್ ಬೆಸಸೆಂದು ಕರಂ ಅರ್ವಿಸಿ ಸನ್ನಿಧವಾಯ್ತು ವಿದ್ಯೆ ರಾವಣನ ಇದಿರೊಳ್. ಹೀಗೆ ಬಹುರೂಪಿಣಿ ವಿದ್ಯೆಯನ್ನು ಆತ ಒಲಿಸಿಕೊಳ್ಳುತ್ತಾನೆ. ಆ ಬಹುರೂಪಿಣಿ ವಿದ್ಯೆ ಈಗ ಆತನ ಎದುರಿಗೆ ನಿಂತ್ಕೊಂಡು ಹೇಳ್ತಾ ಇದೆ ಅಂತೆ. ಹೇಗೆ ಪ್ರತ್ಯಕ್ಷವಾಗಿದೆ, ಬಹುರೂಪಿಣಿ ವಿದ್ಯೆ ಹೇಗೆ ಪ್ರತ್ಯಕ್ಷವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನಾಗಚಂದ್ರ ಕವಿ ಹೇಳ್ತಾನೆ. ರಾವಣನ ಎದುರಲ್ಲಿ ಹೇಗೆ ಈ ಬಹುರೂಪಿಣಿ ವಿದ್ಯೆ ಪ್ರತ್ಯಕ್ಷವಾಯಿತು ಅನ್ನುವಂಥದ್ದನ್ನು, ಹೇಗೆ ಆಕಾಶದಲ್ಲಿ ಒಮ್ಮೆಲೆ ಪ್ರತ್ಯಕ್ಷವಾದಂತಹ ಈ ಬಹುರೂಪಿಣಿ ವಿದ್ಯೆಯು ಮುಂಗಾರಿನ ಸಿಡಿಲಿನಂತೆ, ಪೊಸಗಾರ ಅಂದರೆ ಮುಂಗಾರಿನ ಸಿಡಿಲಿನ ಮಸಕ ಅಂದರೆ ಆವೇಶವನ್ನು ಹೊಂದಿದಂತೆ, ಮುಂಗಾರಿನ ಸಿಡಿಲಿನ ಆವೇಶದಂತೆ, ಅಂದರೆ ಮುಂಗಾರಿನಲ್ಲಿ ಒಮ್ಮೆಲೆ ಸಿಡಿಲು ಬರುವಂಥದ್ದು ನೀವು ಗಮನಿಸಿರ್ಬೋದು. ಹಾಗೆಯೇ ವಿದ್ಯಾದೇವತೆಯು ರಾವಣನ ಎದುರಿಗೆ ಪ್ರತ್ಯಕ್ಷವಾಯಿತು. ಪೊಸಗಾರ ಸಿಡಿಲ ಮಸಕಂ ಅಸಕಳೆದು, ಮುಂಗಾರಿನ ಸಿಡಿಲಿನ ಆವೇಶವನ್ನು ಅಸಕಳೆದು ಮೀರುವ ರೀತಿಯಲ್ಲಿ ಕೃತಾಂತ ಜಿವ್ವೆ, ಕೃತಾಂತ ಅಂದರೆ ಯಮನು ತನ್ನ ಜಿವ್ವೆಯನ್ನು ಪೊಡಕರಿಸುವವಲ್, ತನ್ನ ಜಿವ್ವೆ ಅಂದರೆ ನಾಲಿಗೆಯನ್ನು ಪೊಡಕರಿಸುವ ರೀತಿಯಲ್ಲಿ, ಪೊಡಕರಿಸು ಅಂದರೆ ಇಲ್ಲಿ ಅಲ್ಲಾಡುವುದು ಅನ್ನುವಂಥದ್ದು. ಅಂದರೆ ಆ ಯಮನ ನಾಲಿಗೆ ಅಲ್ಲಾಡುವ ರೀತಿಯಲ್ಲಿ, ಒಮ್ಮೆಲೆ ಯಮನ ನಾಲಿಗೆಯೇ, ಆ ಕೆಂಪಾದ ನಾಲಿಗೆ ಹೇಗೆ ಹೊರಗೆ ಬರ್ತದೋ, ಅಂದರೆ ಭೀಕರವಾಗಿರುವಂಥದ್ದು, ಹೆದರಿಕೆ ಹುಟ್ಟಿಸುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಬಂದು ಆ ಯಮನ ನಾಲಿಗೆಯು ಒಮ್ಮೆಲೆ ಅಲ್ಲಾಡುವ ರೀತಿಯಲ್ಲಿ ಈ ಬಹುರೂಪಿಣಿ ವಿದ್ಯೆಯು ಬೆಸಸು, ಹೇಳು, ಆಜ್ಞಾಪನೆ ಕೊಡು, ನನಗೆ ಆಜ್ಞಾಪಿಸು, ಆಜ್ಞೆಯನ್ನು ಕೊಡು ಎಂದು ಹೇಳುವ ರೀತಿಯಲ್ಲಿ ಕರಂ ಅರ್ವಿಸಿ, ಕರ ಅಂದರೆ ಕೈಯನ್ನು ಅರ್ವಿಸಿ ವ್ಯಾಪಿಸುವುದರಿಂದ ಹರಡು, ಆತನ ಎದುರಿಗೆ ತನ್ನೆರಡು ಕೈಯನ್ನು ಚಾಚಿಕೊಂಡು ಹೇಳು, ನಿನಗೇನು ಬೇಕು
ಅನ್ನುವ ರೀತಿಯಲ್ಲಿ ಸನ್ನಿಧವಾಯಿತು. ಆತನ ಎದುರಿಗೆ ಬಂದು, ಸಮೀಪದಲ್ಲಿ ಬಂದು ರಾವಣನ ಇದಿರುಳ್ ಸನ್ನಿಧವಾಯಿತು ಅಂದರೆ ಪ್ರತ್ಯಕ್ಷವಾಯಿತು. ಈ ಬಹುರೂಪಿಣಿ ವಿದ್ಯೆಯು ಹೇಗೆ ಪ್ರತ್ಯಕ್ಷವಾಯಿತು ಅನ್ನುವಂಥದ್ದು. ರಾವಣ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡು ಸಾಧಿಸುವುದಕ್ಕೆ ಅವನು ಶಾಂತಿಜಿನ ಭವನದಲ್ಲಿ ಇರ್ತಾನೆ. ಅಲ್ಲಿ ನಿಶ್ಚಲವಾಗಿ ತಪಸ್ಸಿನಲ್ಲಿ ಕೂತ್ಕೊಂಡಿರ್ತಾನೆ. ಆಗ ಅಷ್ಟು ಹೊತ್ತಿಗೆ ಅಲ್ಲಿ ಆ ಬಹುರೂಪಿಣಿ ವಿದ್ಯೆಯು ಆತನ ಆ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾಗ್ತಾಳೆ. ಪ್ರತ್ಯಕ್ಷವಾಗಿರುವಂಥದ್ದು ಮುಂಗಾರಿನ ಸಿಡಿಲಿನ ಆರ್ಭಟವನ್ನು ಮೀರಿಸುವ ಯಮನ ನಾಲಗೆಯು ಹೊರಗೆ ಅಲ್ಲಾಡುವ ರೀತಿಯಲ್ಲಿ, ಚಾಚುವ ರೀತಿಯಲ್ಲಿ ಬೃಹತ್ತಾಗಿ ವ್ಯಾಪಿಸುವಂತೆ ಹೇಳು ಹೇಳು, ಆಜ್ಞಾಪಿಸು ಆಜ್ಞಾಪಿಸು ಎನ್ನುತ್ತಾ ಆತನ ಎದುರಿಗೆ ತನ್ನ ಕೈಯನ್ನು ಹರಡಿಕೊಂಡು ಆ ಬಹುರೂಪಿಣಿ ವಿದ್ಯೆಯು ರಾವಣನ ಎದುರಲ್ಲಿ ಪ್ರತ್ಯಕ್ಷವಾಯಿತು. ಮುಂದಿನ ಕಾವ್ಯ ಭಾಗದಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡಿ, ವಚನ ಭಾಗ ನೋಡಿ. ಹೀಗೆ ಪ್ರತ್ಯಕ್ಷವಾದಂತಹ ಬಹುರೂಪಿಣಿ ವಿದ್ಯೆ ಎದುರಿಗೆ ರಾವಣ ಹೇಳ್ತಾನೆ, ರಾಮ ಮತ್ತು ಲಕ್ಷ್ಮಣರು ಇಬ್ಬರನ್ನು ಕೂಡ ನೀನು ಕೊಲ್ಲಬೇಕು ಎಂದು ಹೇಳಿದಾಗ, ಮುಂದೆ ವಚನ ಗಮನಿಸಿ. ಅಂತೂ ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನು ಚರಮದೇಹಧಾರಿಯಪ್ಪ ರಾಮಸ್ವಾಮಿಯಂ ಉಳಿದರನ್ ಉಳಿಯಲ್ ಈಯನ್ ಎನೆ ರಾವಣನ್ ಉಳಿದವರ ಅಳಿವು ಎನಗೇವುದು ಎಂದು ವಿದ್ಯಾದೇವತೆಗೆ ಪೊಡೆವಟ್ಟು ಶಾಂತಿಜಿನ ಭವನಮಂ 3 ಸೂಳ್ ಬಲಗೊಂಡು ಬರ್ಪನ್ನೆಗಂ ಅಂಗದಾದಿಗಳ್ ಪೊರಮಟ್ಟು ಪೋಗಿ ತಮ್ಮ ಬೀಡಂ ಪುಗುವುದಂ. ಹೀಗೆ ಆತನ ಎದುರಿಗೆ ಪ್ರತ್ಯಕ್ಷವಾದಂತಹ ಈ ಬಹುರೂಪಿಣಿ ವಿದ್ಯೆಯ ಎದುರಿಗೆ ಅವನು ಹೇಳ್ತಾನೆ, ಅದೇ ಅವರಿಬ್ಬರನ್ನು ಕೊಲ್ಲಬೇಕು ಎಂದು ಹೇಳಿದಾಗ, ಆ ವಿದ್ಯೆಯು ಅಂದರೆ ಬಹುರೂಪಿಣಿ ವಿದ್ಯೆಯು ಚಕ್ರಧಾರಿಯಾದ ಲಕ್ಷ್ಮೀಧರನನ್ನು, ಲಕ್ಷ್ಮೀಧರ ಅಂದರೆ ಲಕ್ಷ್ಮಣ, ಅಂತಿಮ ಜನ್ಮದಲ್ಲಿರುವ ಅಂದರೆ ಕೊನೆಯ ಜನ್ಮದಲ್ಲಿ, ಅಂದರೆ ಆ ಅವತಾರ ಕೊನೆಯದು ರಾಮನದ್ದು, ಕೊನೆಯ ಅವತಾರದಲ್ಲಿ ಇರುವಂತಹ ಕೊನೆಯ ಜನ್ಮದಲ್ಲಿ ಇರುವಂತಹ ರಾಮನನ್ನು ಬಿಟ್ಟು ಉಳಿದವರನ್ನು ನಾನು ಬದುಕಲು ಬಿಡುವುದಿಲ್ಲ ಎನ್ನಲು ರಾವಣನು ಅವರಿಬ್ಬರನ್ನು ಬಿಟ್ಟು ಉಳಿದವರ ಅಳಿವು ತನಗೆ ಏತಕ್ಕೆ, ಉಳಿದವರ ನಾಶ ನನಗೆ ಯಾಕೆ ಎಂದು ಆ ವಿದ್ಯಾದೇವತೆಗೆ ಆತ ನಮಸ್ಕರಿಸ್ತಾನಂತೆ. ನಮಸ್ಕರಿಸಿದ ನಂತರ ಶಾಂತಿಜಿನ ಭವನವನ್ನು 3 ಸಾರಿ ಪ್ರದಕ್ಷಿಣೆ ಮಾಡುತ್ತಾನೆ. 3 ಸೂಳ್ ಅಂತ ಇದೆ ನೋಡಿ, ಬಾರಿ 3 ಸಲ ಬಲಗೊಂಡು ಪ್ರದಕ್ಷಿಣೆಗೊಂಡು ಬರ್ಪನ್ನೆಗಂ ಬರುವಷ್ಟರಲ್ಲಿ ಆತನ ಆ ತಪಸ್ಸನ್ನು ಕೆಡಿಸಲು ಅಲ್ಲಿ ಇದ್ದಂತಹ ಅಂಗದರೇ ಮೊದಲಾದಂತಹ ಕಪಿ ಸೈನ್ಯಗಳು ಅಲ್ಲಿಂದ ಹೊರಟು ಹೋಗ್ತವೆ. ತಮ್ಮ ಬೀಡನ್ನು ತಾವು ಎಲ್ಲಿ ಬಂದಿದ್ದೆವು ಅಂದರೆ ಅಲ್ಲಿ ಲಂಕೆಯಲ್ಲಿ ಅವುಗಳೆಲ್ಲ ರಾಮನ ಸೈನ್ಯ ಅಲ್ಲಿ ಬೀಡನ್ನು ಬಿಟ್ಟಿದ್ವು. ಆ ಒಂದು ಪಾಳಯಕ್ಕೆ ಅವುಗಳೆಲ್ಲ ತಿರುಗಿ ಹೋಗ್ತವೆ. ಇಲ್ಲಿ ರಾವಣ ತನ್ನ ಬೀಡನ್ನು, ತನ್ನ ಅರಮನೆಯನ್ನು ಆತ ಪ್ರವೇಶಿಸ್ತಾನೆ. ಅದಕ್ಕಿಂತ ಮೊದಲು ಅವನು ಆ ಶಾಂತಿಜಿನ ಭವನದಲ್ಲಿ 3 ಸುತ್ತು ಬರ್ತಾನೆ. ಅಲ್ಲಿಂದ ತನ್ನ ಅರಮನೆಗೆ ಆತ ಹೊರಟು ಹೋಗ್ತಾನಂತೆ. ಮುಂದೆ ಏನಾಗ್ತದೆ ಅನ್ನುವಂಥದ್ದನ್ನು ನೋಡೋಣ. ಧ್ರುವಮಂಡಲದ ರೀತಿಯಲ್ಲಿ ತನ್ನ ಮನಸ್ಸನ್ನು ನಿಗ್ರಹಿಸಿಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಂತಹ ರಾವಣನಿಗೆ ಯಾವುದೇ ರೀತಿಯ ಒಂದು ತೊಂದರೆಯನ್ನು ಕೊಡಲಿಕ್ಕೆ ಈ ಅಂಗದಾದಿಗಳಿಗೆ ಸಾಧ್ಯವಾಗುವುದಿಲ್ಲ. ಅಂದರೆ ಆತನ ಏಕಾಗ್ರತೆ ಹಾಗಿತ್ತು. ಆ ಏಕಾಗ್ರತೆಯನ್ನು ಕೆಡಿಸಲಿಕ್ಕೆ ಆಗುವುದಿಲ್ಲ, ಅವರು ಅಸಮರ್ಥರಾಗ್ತಾರೆ. ಅಲ್ಲಿಂದ ಮುಂದೆ ಅವರು ಏನು ಮಾಡ್ತಾರೆ, ಆ ರಾವಣನ ಅಂತಃಪುರವನ್ನು ಕೂಡ ಪ್ರವೇಶಿಸ್ತಾರೆ. ರಾವಣನ ಅಂತಃಪುರದಲ್ಲಿ ರಾವಣನ ಹೆಂಡತಿಯರು ಇರುವಂಥದ್ದು ರಾಣಿವಾಸ ಅದು. ಅಲ್ಲಿ ಅವರಿಗೂ ಕೂಡ ತೊಂದರೆಯನ್ನು ಕೊಡ್ತಾರೆ, ಅವರನ್ನು ಕಾಡ್ತಾರೆ, ಪೀಡಿಸ್ತಾರೆ. ಮುಂದಿನ ಒಂದು ಕಾವ್ಯ ಭಾಗದಲ್ಲಿ ನೋಡಿ. ಇತ್ತ ದಶಾನನಂ ನಿಜ ವಧೂ ಜನಮಂ ಕೊರಚಾಡಿ ಕಾಡಿ ಉದ್ಧೃತ್ತ ವಿರೋಧಿ ಕೇಚರರನ್ ಈಕ್ಕುವ ಬಲು ಮುಳಿಸಿಂದೆ ಬಂದು ಪೊಯ್ವೆತ್ತಿ ಇಬ್ಬವೈರಿಯಂತೆ ಒದರೆ
ಕೆಂಗರಿ ಮೂಡಿದ ಭೃಂಗ ಮಾಲೆ ನೀಳ್ದೆತ್ತನೆ ನೋಡಿದಂ ಮಯತನೂಜೆಯ ಬಾಡಿದ ವಕ್ತ್ರ ಪದ್ಮಮಂ. ಅಂದರೆ ಇತ್ತ ದಶಾನನಂ, ಇತ್ತ ಈ ಕಡೆ ದಶ ಆನನಂ, ದಶ ಅಂದರೆ 10, ಆನನ ಅಂದರೆ ಮುಖ. ದಶಾನನ 10 ಮುಖವನ್ನು ಹೊಂದಿದಂತಹ ರಾವಣನು ನಿಜ ವಧೂಜನ ಅಂದರೆ ತನ್ನ ಅಂತಃಪುರದ ಸ್ತ್ರೀಯರು ಅವರನ್ನು ಕೊರಚಾಡಿ ಅಂದರೆ ನಿಂದಿಸಿ ಕೀಳು ಮಾಡಿದಂತಹ, ಕಾಡಿದ ತೊಂದರೆ ಕೊಟ್ಟಂತಹ ಉದ್ಧೃತ ಅಂದರೆ ಸೊಕ್ಕಿದ, ಕೊಬ್ಬಿದ ವಿರೋಧಿ ಕೇಚರರನ್ ಇಕ್ಕುವ ವಿರೋಧಿಗಳು, ರಾವಣನ ವಿರೋಧಿಗಳಾದಂತಹ ಕೇಚರರೇ ಮೊದಲಾದವರು, ಅಂಗದರು ಇರ್ಬೋದು, ಖೇಚರರು ಗಂಧರ್ವರು, ಇವರೆಲ್ಲರೂ ಕೂಡ ಯಾರು ರಾಮನ ಕಡೆಯ ರಾಮನ ಸೈನಿಕರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಇವರಿಗೂ ಕೂಡ ತೊಂದರೆಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಅಂತಃಪುರಕ್ಕೆ. ಈ ರೀತಿಯಾಗಿ ತನ್ನ ಅರಮನೆಯಲ್ಲಿ ಇರುವಂತಹ ತನ್ನ ಹೆಂಡತಿಯರಿಗೆ, ಆ ರಾಣಿವಾಸದವರಿಗೆ ಅವರನ್ನೆಲ್ಲ ನಿಂದಿಸಿದಂತಹ, ಕೀಳು ಮಾಡಿದಂತಹ, ಹೀಗೆ ಆ ಸೊಕ್ಕಿ ಹೋದಂತಹ ವಿರೋಧಿ ಕೇಚರರನ್ನು, ರಾವಣನ ವೈರಿಗಳನ್ನು, ಅವರನ್ನು ತಾನು ಇಕ್ಕುವ ಅಂದರೆ ಅವರನ್ನು ಹೊಡೆಯುವಂತಹ ಬಲು ಮುಳಿಸಿಂದ, ಭಯಂಕರವಾದಂತಹ ಮುಳಿ ಅಂದರೆ ಕೋಪ, ಮುಳಿಸಿಂದ ಭಯಂಕರವಾದ ಕೋಪದಿಂದ ಅವನು ಬರ್ತಾನಂತೆ ಆ ಅರಮನೆಗೆ, ರಾಣಿವಾಸಕ್ಕೆ ಬರ್ತಾನಂತೆ. ಬಂದು ಯಾವ ರೀತಿ ಅವನು ಬರ್ತಾನೆ ಅನ್ನೋದನ್ನು ನೋಡಿ. ಇಲ್ಲಿ ಪೊಯ್ವೆತ್ತ ಅಂದರೆ ಇಲ್ಲಿ ಪೆಟ್ಟು ತಿಂದಂತಹ, ಪೊಯ್ವೆತ್ತ ಇಬ್ಬ ವೈರಿ, ಇಬ್ಬ ಅಂದರೆ ಆನೆ, ಆನೆಯ ವೈರಿ ಸಿಂಹದ ರೀತಿಯಲ್ಲಿ ಮುಳಿಸಿಂದ ಕೋಪಗೊಂಡಿದ್ದಾನೆ. ಕೋಪಗೊಂಡು ಇಬ್ಬ ವೈರಿಯ ರೀತಿಯಲ್ಲಿ ಪೆಟ್ಟು ತಿಂದಂತಹ ಸಿಂಹವು ಹೇಗೆ ಕಿರುಚಾಡುವುದೋ ಅದೇ ರೀತಿಯಲ್ಲಿ ಇವನು ಕಿರುಚಾಡಿಕೊಂಡು ಬರ್ತಾನಂತೆ. ಅಂತಹ ರಾವಣನಿಗೆ ಅವರು ಸಿಗಲಿಲ್ಲ. ಯಾರು? ಅಂಗದಾದಿಗಳೇ ಮೊದಲಾದವರು, ಗಂಧರ್ವರು ಸಿಗಲಿಲ್ಲ. ಹೀಗೆ ಕಿರುಚಾಡಿಕೊಂಡು ತನ್ನ ರಾಣಿವಾಸಕ್ಕೆ, ಅಂತಃಪುರಕ್ಕೆ ಬಂದಂತಹ ಈ ದಶಾನನನು ಹೀಗೆ ಘರ್ಜಿಸುತ್ತಾ ಬಂದಂತಹ ರಾವಣನ ಕಣ್ಣು ಹೇಗಿತ್ತು ಅನ್ನೋದನ್ನು ಹೇಳ್ತಾರೆ ಇಲ್ಲಿ. ಕೆಂಗರಿ ಮೂಡಿದ ಭೃಂಗ ಮಾಲೆ ನೀಳ್ದೆತ್ತನೆ ಅಂದರೆ ಇಲ್ಲಿ ಕೆಂಗರಿ ಅಂದರೆ ಕೆಂಪು ಗರಿ ಮೂಡಿದಂತಹ ಭೃಂಗ ಮಾಲೆ. ಭೃಂಗ ಅಂದರೆ ಸಣ್ಣ ಸಣ್ಣ ದುಂಬಿಗಳು, ಆ ಕೆಂಪು ಗರಿ ಇರುವಂತಹ ದುಂಬಿಗಳನ್ನು ನೀವು ನೋಡಿರ್ಬೋದು. ಅವುಗಳನ್ನು ಮಾಲೆ ಕಟ್ಟಿದರೆ ಹೇಗೋ ಹಾಗೆ ಭೃಂಗ ಮಾಲೆ ಅಂದರೆ ಕೆಂಪು ಗರಿಯುಳ್ಳಂತಹ ದುಂಬಿಗಳ ಮಾಲೆ, ಅಂದರೆ ಸಿಟ್ಟಿನಿಂದ ಕೆಂಪಾದಂತಹ ಕಣ್ಣುಗಳು ಉಳ್ಳಂತಹ ರಾವಣ, ಅಂದರೆ ಆತನ ಕಣ್ಣು ಸಿಟ್ಟಿನಿಂದ ಕೆಂಪಾಗಿದೆ. ಇನ್ನೊಂದು ಕೂಡ ಹೋಲಿಸ್ಬೋದು ಇಲ್ಲಿ, ಇವಳದು ಕೂಡ ಹತ್ತು ಕಣ್ಣು ಕೆಂಪಾಗಿದೆ. ಯಾರದು? ಮಂಡೋದರಿ, ಆತನ ಹೆಂಡತಿಯೂ ಕೂಡ. ಹೆಂಡತಿಯ ಬಾಡಿದ ಮುಖವನ್ನು ಅವನು ಇಲ್ಲಿ ನೋಡ್ತಾನೆ. ಕೆಂಗರಿ ಮೂಡಿದ ಭೃಂಗ ಮಾಲೆ ನೀಳ್ದೆತ್ತನೆ ನೋಡಿದಂ. ಹೀಗೆ ರಾಣಿವಾಸದಲ್ಲಿರುವಂತಹ ತನ್ನ ಮಡದಿಯಾದಂತಹ ಮಯತನೂಜೆ ಅಂದರೆ ಮಯರಾಜನ ಮಗಳು ತನುಜೆ. ಮಯರಾಜನ ಮಗಳು ಯಾರು ಅನ್ನುವಂಥ ಪ್ರಶ್ನೆ ಬರ್ಬೋದು. ಮಂಡೋದರಿಯ ಬಾಡಿದ ವಕ್ತ್ರ ಪದ್ಮಮಂ. ಪದ್ಮ ಅಂದರೆ ತಾವರೆ, ವಕ್ತ್ರ ಅಂದರೆ ಮುಖ. ಪದ್ಮದ ಹಾಗೆ ಬಾಡಿ ಹೋದಂತಹ ತಾವರೆಯ ಹಾಗೆ ಇರುವಂತಹ ಆ ಮುಖವನ್ನು, ಆಕೆಯ ಮುಖವನ್ನು ರಾವಣ ನೋಡ್ತಾನಂತೆ. ಮುಂದೆ ವಚನ ನೋಡಿ. ಅಂತಾಕೆ ವೆರಸು ಸಮಸ್ತ ಅಂತಃಪುರಮಂ ನೋಡಿ ನಿಮಗಿನಿತು ಭಂಗಮಂ ಮಾಡಿದ ಅಂಗದಾದಿಗಳಂ ಭ್ರೂಭಂಗ ಮಾತ್ರದೊಳೆ ಸೆರೆಗೈದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿಂ ಪರಿಭವಿಸಿದಪ್ಪೆನೆಂದು ಸಂತೈಸಿ ಶಾಂತಿಜಿನ ಭವನದೊಳ್ ಮಹಾಪೂಜೆಯಂ ಮಾಡಿಸಿ ನಿರ್ವರ್ತಿತ ನಿಯಮನ್ ಅಮೃತಾಹಾರಮಂ ಆರೋಗಿಸಿ ತದನಂತರಂ ಬಹುರೂಪಿಣಿ ವಿದ್ಯಾ ಪ್ರಭಾವಮಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ. ಹೀಗೆ ರಾವಣನು ಅಂತಾಕೆ ವೆರಸು ಅಂದರೆ ಆಕೆಯೊಡನೆ, ಹಾಗೆ ಆಕೆಯೊಡನೆ, ಆಕೆ ಅಂದರೆ ಮಂಡೋದರಿಯೊಂದಿಗೆ
ಸಮಸ್ತ ಅಂತಃಪುರಮಂ ನೋಡಿ, ಇಡೀ ಅಂತಃಪುರವನ್ನು ನೋಡಿ ಹೇಳ್ತಾನಂತೆ, ನಿಮಗೆ ಇನಿತು, ನಿಮಗೆ ಇಷ್ಟು, ಇನಿತು ಅಂದರೆ ಇಷ್ಟು, ನಿಮಗಿನಿತು ಭಂಗಮಂ, ಭಂಗ ತೊಂದರೆ ಕೊಟ್ಟ, ಭಂಗ ಬನ್ನ ತತ್ಸಮ ಬರೆಯಿರಿ ಬರ್ಬೋದು, ಭಂಗ ಬನ್ನ, ಭಂಗಮಂ ಮಾಡಿದ, ಈ ರೀತಿ ತೊಂದರೆಯನ್ನು ಮಾಡಿದ ಅಂಗದಾದಿಗಳನ್ನೇ ಮೊದಲು ಆ ಅಂಗದಾದಿಗಳನ್ನು ಭ್ರೂಭಂಗ, ಭ್ರೂಭಂಗ ಅಂದರೆ ಭ್ರೂ ಅಂದರೆ ಹುಬ್ಬು, ಹುಬ್ಬು ಗಂಟಿಕ್ಕುವುದರೊಳಗೆ ಅಂದರೆ ಹುಬ್ಬನ್ನು ಹೀಗೆ ಜಾಯಿಂಟ್ ಮಾಡೋದ್ರ ಒಳಗೆ ಅಷ್ಟೇ ಒಂದು ಕ್ಷಣ, ಅದು ಹುಬ್ಬು ಗಂಟಿಕ್ಕುವುದರೊಳಗೆ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ಬಹುಪ್ರಕಾರದಿಂ ಪರಿಭವಿಸಿದಪ್ಪೆನ್, ನಿಮ್ಮ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಹಲವಾರು ಬಗೆಯಲ್ಲಿ ನಾನು ಅವರನ್ನು ಅವಮಾನಿಸುತ್ತೇನೆ ಎಂದು ಅವರಂ ಸಂತೈಸಿ, ಎಂದು ಅವರನ್ನು ಸಮಾಧಾನಿಸಿ, ಶಾಂತಿಜಿನ ಭವನದೊಳ್ ಮಹಾಪೂಜೆಯಂ ಮಾಡಿಸಿ, ಶಾಂತಿಜಿನ ಭವನಕ್ಕೆ ಬರ್ತಾನಂತೆ. ಅಲ್ಲಿಂದ ಅರಮನೆಯಿಂದ ಅಲ್ಲಿಗೆ ಮುಂದಕ್ಕೆ ಹೊರಟು ಬರ್ತಾನೆ. ಶಾಂತಿಜಿನ ಭವನದಲ್ಲಿ ಮಹಾಪೂಜೆಯನ್ನು ಮಾಡಿಸಿ, ನಿರ್ವರ್ತಿತ ಎಂದಿನಂತೆ ಮಾಡುವಂತಹ ನಿಯಮಗಳನ್ನು ವ್ರತಗಳನ್ನು ಪೂರೈಸಿ, ಅಮೃತವೇ ಮೊದಲಾದ ಆಹಾರವನ್ನು ಆರೋಗಿಸಿ, ಅಂದರೆ ಆರೋಗಿಸಿ ಅಂದರೆ ಸೇವಿಸಿ ನಂತರ ತದನಂತರಂ ಅನಂತರ ಬಹುರೂಪಿಣಿ ವಿದ್ಯಾಪ್ರಭಾವಮಂ, ತಾನು ಒಲಿಸಿಕೊಂಡಂತಹ ಆ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿಕೊಳ್ಬೇಕು ಅಂತ ಯೋಚನೆ ಮಾಡಿಕೊಂಡು, ಅಂದರೆ ತನ್ನನ್ನು ಆಕೆಯನ್ನು ಒಲಿಯುತ್ತಾಳೆ, ತನಗೆ ಒಲಿಯುತ್ತಾಳೆ ಸೀತೆ ಅಂತ ಯೋಚನೆ ಮಾಡಿಕೊಂಡು ಆ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿಕೊಂಡು, ಹೃದಯದಲ್ಲಿ ಪ್ರಮೋದ ಮುದಿತ ಹೃದಯನಾಗಿ, ಸಂತೋಷವನ್ನು ಹೊಂದಿದ ಹೃದಯ ಉಳ್ಳವನಾಗಿ, ಅಂದರೆ ಹೃದಯದಲ್ಲಿ ಅವನು ತುಂಬ ಸಂತೋಷವನ್ನು ಹೊಂದಿಕೊಂಡಿದ್ದಾನಂತೆ. ಮುಂದೆ ಏನು ಮಾಡ್ತಾನೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಸಮಧಿಕರಾರ್ ಜಗತ್ರಯದೊಳು ಇನ್ನು ಎನಗೆ ಎನ್ನೊಳು ಇದಿರ್ಚುವನ್ನರ್ ಆರ್ ಸಮರದೊಳು ಎಂದು ತನ್ನ ಭುಜದಂಡಮಂ ಈಕ್ಷಿಸಿ ಜಾನಕಿ ಮುಖಾಬ್ಜವನ್ ಅವಲೋಕಿಸಲ್ ಕರಮೆ ಕಾತರನಾಗಿ ವಿಯಚ್ಚರಾಧಿಪಂ ಪ್ರಮದವನಕ್ಕೆ ಬಂದನು ಅರಲಂಬುಗಳಿಲ್ಲದ ಕಾಮನೆಂಬಿನಂ. ಈ ರಾವಣ ಯಾವ ರೀತಿ ಬರ್ತಾ ಇದ್ದಾನೆ ಆ ಪ್ರಮದವನಕ್ಕೆ ಅನ್ನೋದನ್ನು ಇಲ್ಲಿ ನಾಗಚಂದ್ರ ಕವಿ ವಿವರಿಸ್ತಾರೆ. ಸಮಧಿಕರಾರ್ ಜಗತ್ರಯದೊಳು, ಈ ಮೂರು ಲೋಕದಲ್ಲಿ ನನಗೆ ಇನ್ನು ಸರಿಸಾಟಿ ಯಾರು, ಇನ್ನು ಎನ್ನೊಳು ಇದಿರ್ಚುವನ್ನರ್ ಆರ್ ಸಮರದೊಳು, ಇನ್ನು ನನ್ನನ್ನು ಈ ಯುದ್ಧದಲ್ಲಿ ಎದುರಿಸುವವರು ಯಾರು ಎಂದು ತನ್ನ ಭುಜದಂಡಮಂ ಈಕ್ಷಿಸಿ, ಭುಜದಂಡ ಅಂದರೆ ನೀಳವಾದಂತಹ ಆ ಬಾಹುಗಳನ್ನು ನೋಡಿಕೊಳ್ತಾನಂತೆ. ಅಂದರೆ ಅದರಲ್ಲಿ ಸಾಮರ್ಥ್ಯ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ನೀಳವಾದ ಬಾಹುಗಳನ್ನು ನೋಡಿಕೊಂಡು ಅದರ ಜೊತೆಯಲ್ಲೇ ಜಾನಕಿ ಮುಖಾಬ್ಜವನ್, ಅಬ್ಜ ಅಂದರೆ ತಾವರೆ, ಜಾನಕಿಯ ಮುಖ ಅನ್ನುವಂತಹ ಸೀತೆಯ ಮುಖ ಎನ್ನುವಂಥ ಮುಖದಾವರೆಯನ್ನು ನಾನು ನೋಡಲು ಹೋಗಬೇಕು. ಆ ಮುಖವನ್ನು ಕಾಣಲು ವಿಶೇಷ ಕಾತರನಾಗಿ, ವಿಶೇಷವಾದ ಕಾತರವುಳ್ಳವನಾಗಿ ಅವನೇನು ಮಾಡ್ತಾನೆ, ಆ ಸೀತೆಯನ್ನು ಇರಿಸಿದ್ದಂತಹ ಆ ಪ್ರಮದವನಕ್ಕೆ ವಿಯಚ್ಚರ ಅಧಿಪಂ, ವಿಯಚ್ಚರ ಅಂದರೆ ರಾಕ್ಷಸ, ಅಧಿಪ ಅಂದರೆ ರಾಜ, ವಿಯಚ್ಚರಾಧಿಪಂ ಆ ಒಂದು ರಾಕ್ಷಸರ ಅಧಿಪತಿಯಾದಂತಹ ರಾವಣನು ಆ ಪ್ರಮದವನಕ್ಕೆ ಬರ್ತಾನಂತೆ. ಪ್ರಮದವನಕ್ಕೆ ಅವನು ಯಾವ ರೀತಿ ಬರ್ತಾನೆ ಅಂದರೆ, ಅರಲಂಬುಗಳು ಇಲ್ಲದ ಕಾಮನೆಂಬಿನಂ. ಅರಲಂಬುಗಳಂದರೆ ಪುಷ್ಪ ಬಾಣಗಳು, ಅಂಬು ಅಂದರೆ ಬಾಣ, ಅರಲಂಬುಗಳು ಅಂದರೆ ಈ ಪುಷ್ಪ ಬಾಣಗಳು ಇಲ್ಲದೇ ಇರುವಂತಹ ಮನ್ಮಥನ ಕೈಯಲ್ಲಿ ಪುಷ್ಪ ಬಾಣಗಳು ಇರ್ತವಂತೆ. ಅದೇ ರೀತಿ ಇವನ ಕೈಯಲ್ಲಿ ಪುಷ್ಪ ಬಾಣ ಇಲ್ಲ. ಮನ್ಮಥನ ರೀತಿಯಲ್ಲಿ ಅಷ್ಟು ಸೌಂದರ್ಯವನ್ನು ಹೊಂದಿದ್ದ, ಆ ರೀತಿಯ ಒಂದು ಸೌಂದರ್ಯವನ್ನು ರೂಪವನ್ನು ಹೊಂದಿದಂತಹ ಆ ರಾವಣನು ಪ್ರಮದವನಕ್ಕೆ ಪುಷ್ಪ ಬಾಣಗಳು ಇಲ್ಲದ ಮನ್ಮಥನೇ ಬಂದನೋ ಎಂಬ ಹಾಗೆ ಆ ಒಂದು ಪ್ರಮದವನಕ್ಕೆ ಅವನು ಬರ್ತಾನಂತೆ. ಮುಂದೆ ಹೀಗೆ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿದ ನಂತರ ರಾವಣನಿಗೆ ಮೂರು ಲೋಕದಲ್ಲಿಯೂ ಕೂಡ ತನ್ನ ಸಮಬಲರಾದವರು, ತನಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಎನ್ನುವಂಥ ಒಂದು ಹೆಮ್ಮೆ ಮೂಡ್ತದಂತೆ. ಆ ಕ್ಷಣವೇ ಅವನಿಗೆ ಸೀತೆಯ ಕಮಲದ ಹಾಗೆ ಇರುವಂತಹ ಮುಖವನ್ನು ಕಾಣಬೇಕು ಅನ್ನುವಂತಹ ವಿಶೇಷವಾದಂತಹ ಕಾತರ ಹೆಚ್ಚಾಗ್ತದೆ. ಆತ ಸೀತೆಯನ್ನು ಇರಿಸಿದಂತಹ ಪ್ರಮದವನಕ್ಕೆ ಬರ್ತಾನೆ.
ಅವನು ಯಾವ ರೀತಿ ಬರ್ತಾ ಇದ್ದಾನೆ ಅನ್ನುವಂಥದ್ದನ್ನು ವಿವರಿಸ್ತಾ ಇದ್ದಂತಹ ಕವಿ, ರಾವಣ ಹೂಬಾಣಗಳು ಇಲ್ಲದೇ ಇರುವಂತಹ ಮನ್ಮಥನ ರೀತಿಯಲ್ಲಿ ಆತ ಬರ್ತಾ ಇದ್ದಾನೆ ಅನ್ನುವಂಥದ್ದನ್ನು ವರ್ಣಿಸ್ತಾರೆ. ರಾವಣ ಈಗಲೂ ಕೂಡ ಸೀತೆಯನ್ನು ಒಲಿಸಿಕೊಳ್ಳುವುದು ಅಸಾಧ್ಯ ಅನ್ನುವಂಥ ಅದೊಂದು ವ್ಯರ್ಥ ಪ್ರಯತ್ನ ಅನ್ನುವಂಥ ಭಾವನೆ ಕೂಡ ಇಲ್ಲಿ ಕವಿಯಲ್ಲಿ ಕಾಣಬಹುದು ನಾವು. ಅಂತು ಭೋಂಕನೆ ಬರ್ಪ ರಾವಣನ ಗಂಡಗಾಡಿಯಂ ಕೆಲದೊಳಿರ್ದ ಖಚರ ಕಾಂತೆಯರ್ ಸೀತಾದೇವಿಗೆ ತೋರ್ಪುದುಂ. ಅಂತೂ ಹಾಗೆ ಇದ್ದಕ್ಕಿದ್ದ ಹಾಗೆ ಭೋಂಕನೆ ಇದ್ದಕ್ಕಿದ್ದಂತೆ ಕೂಡಲೇ ಕೂಡಲೇ ಬರ್ತಾ ಇರುವಂತಹ ಈ ರಾವಣನ ಗಂಡಗಾಡಿ ಅಂದರೆ ಪೌರುಷದ ಬೆಡಗು. ಆ ಪೌರುಷದ ಬೆಡಗನ್ನು ಕಂಡಂತಹ ಕೆಲದೊಳಿರ್ದ ಖಚರ ಕಾಂತೆಯರ್, ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಆಕೆಗೆ ಕಾವಲಾಗಿ ಇದ್ದಂತಹ ಆ ಖಚರ ಕಾಂತೆಯರ್, ಖಚರ ಅಂದರೆ ರಾಕ್ಷಸ, ಕಾಂತೆ ಅಂದರೆ ಪತ್ನಿ, ರಾಕ್ಷಸರ ಪತ್ನಿಯರು ಅಥವಾ ಸೀತೆಯ ಕಾವಲಿಗೆ ಇದ್ದಂತಹ ರಾಕ್ಷಸ ಸ್ತ್ರೀಯರು ಸೀತಾದೇವಿಗೆ ತೋರಿಸುತ್ತಾರಂತೆ. ಆಗ ಆತನ ಈ ಒಂದು ಬೆಡಗು ಬಿನ್ನಾಣ ಯಾವ ರೀತಿ, ಪೌರುಷದ ಬೆಡಗು ಹೇಗೆ ಇತ್ತು ಅಂದರೆ, ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು, ಪತಿಭಕ್ತಿಯೊಳು ಆರೀ ವನಿತೆಯ ತೆರದಿಂ ಸದ್ಭಾವವನ್ನು ಒಳಗೊಂಡ ಪುಣ್ಯವತಿಯರ್ ಸತಿಯರ್. ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು, ತೃಣಕ್ಕಿಂತಲೂ ಅಲ್ಪಮಾಯಿತು, ತೃಣಕ್ಕಿಂತಲೂ ಕಡೆಯಾಯಿತು. ತೃಣ ಅಂದರೆ ಹುಲ್ಲು ಕಡ್ಡಿಗಿಂತಲೂ ಕಡೆಯಾಯಿತು ಸೀತೆಗೆ ರಾವಣನ ರೂಪು. ಇದನ್ನು ವಿವರಿಸ್ತಾ ಕವಿ ಹೇಳ್ತಾರೆ, ಪತಿಭಕ್ತಿಯೊಳು ಆರು ಈ ವನಿತೆಯ ತೆರದಿಂ ಸದ್ಭಾವವನ್ನು ಒಳಗೊಂಡ ಪುಣ್ಯವತಿಯರ್ ಸತಿಯರ್. ಪತಿಭಕ್ತಿಯಲ್ಲಿ ಸೀತೆಗೆ ಸರಿ ಸಮಾನರಾದಂತಹ ಸ್ತ್ರೀಯರು ಯಾರಿದ್ದಾರೆ, ಅವಳ ಹಾಗೆ ಸದ್ಭಾವ, ಅಂದರೆ ಒಳ್ಳೆಯ ಭಾವವನ್ನು ಇಟ್ಟುಕೊಂಡಂತಹ, ಒಳ್ಳೆಯ ಭಾವನೆಯನ್ನು ಒಳಗೊಂಡಂತಹ ಪುಣ್ಯವತಿಯರಾದಂತಹ ಸತಿಯರು ಯಾರಿದ್ದಾರೆ ಅಂದರೆ, ಇಂತಹ ಪುಣ್ಯವತಿಯರಾದಂತಹ ಸೀತೆಯ ಹಾಗೆ ಇರುವಂತಹ ಸ್ತ್ರೀಯರು ಯಾರು ಇಲ್ಲ. ಒಂದಲ್ಲ ಒಂದು ಭಾವನೆಗಳು ಬಂದೇ ಬರ್ತದೆ ಪರಸ್ತ್ರೀಯರಲ್ಲಿ. ಆದರೆ ಸೀತೆಯಲ್ಲಿ ಇಂತಹ ಭಾವನೆಗಳು ಯಾವುದೂ ಇರಲಿಲ್ಲ. ಅವನು ಎಷ್ಟೇ ಚಂದ ಇದ್ರೂ ಕೂಡ ಅಂತಹ ಚಂದವನ್ನು ಅವರು ವರ್ಣಿಸ್ತಾರೆ ಖಚರಕಾಂತೆಯರು. ಆದರೆ ಇವಳಿಗೆ ಅದು ತೃಣಕ್ಕಿಂತಲೂ ಕಡೆಯಾಯಿತು, ತೃಣ ಸಮಾನವೆನಿಸಿತು. ಮುಂದೆ ಹೀಗೆ ಅವನ ಆ ಒಂದು ಪೌರುಷದ ಬಗ್ಗೆ ಆ ಖಚರಕಾಂತೆಯರು ತೋರಿಸಿದರೂ ಕೂಡ ಸೀತೆಯಲ್ಲಿ ಬೇರೆ ಭಾವನೆ ಬಂತಂತೆ. ಅವಳಲ್ಲಿ ಯಾವ ಯೋಚನೆ ಬಂತು ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾರೆ. ಏನಂ ಕೇಳ್ದಪೆನೋ ರಘುಸೂನುವ ಲಕ್ಷ್ಮಣನ ಪೊಲ್ಲ ವಾರ್ತೆಯನ್ನು ಇನ್ನೆಂದು ಆ ನಳಿನಾನನೆ ಬರ್ಪ ದಶಾನನಂ ಕಂಡು ತಾಳ್ದಿದಳ್ ತಲ್ಲಳಮಂ. ಏನಂ ಕೇಳ್ದಪೆನೋ, ರಾವಣ ಬರ್ತಾ ಇರುವುದನ್ನು ಕಂಡಂತಹ ಸೀತಾದೇವಿ ತನ್ನ ಮನಸ್ಸಿನಲ್ಲಿ ಹೀಗೆ ಯೋಚನೆ ಮಾಡ್ತಾಳಂತೆ. ರಾಮ ಮತ್ತು ಲಕ್ಷ್ಮಣರಿಗೆ ರಘುಸೂನು ರಘುವಂಶದಲ್ಲಿ ಹುಟ್ಟಿದಂಥ ಸೂನು ಅಂದರೆ ತನಯ ಮಗ ಅಂದರೆ ರಾಮ ಮತ್ತು ಲಕ್ಷ್ಮಣರ ಬಗ್ಗೆ ಯಾವ ಕೆಟ್ಟ ವಾರ್ತೆಯನ್ನು ಇವನಿಂದ ನಾನು, ಪೊಲ್ಲ ವಾರ್ತೆ ಅಂದರೆ ಕೆಟ್ಟ ಸುದ್ದಿಯನ್ನು ನಾನು ಇನ್ನೇನು ಕೇಳಬೇಕಾಗಿದೆಯೋ, ಇವನಿಂದ ನಾನು ಏನು ಕೇಳಬೇಕಾಗಿದೆಯೋ ಎಂದು ನಳಿನಾನನೆ ತಾವರೆಯಂತಹ ಮುಖವುಳ್ಳ ಆಕೆ ಬರ್ಪ ದಶಾನನಂ ಕಂಡು ಬರುತ್ತಿರುವಂತಹ, ಆನನ ಅಂದರೆ ಮುಖ, ಹತ್ತು ತಲೆಯನ್ನು 10 ಮುಖವನ್ನು ಉಳ್ಳಂತಹ ರಾವಣ ಬರ್ತಾ ಇರೋದನ್ನು ಗಮನಿಸಿದಂತಹ ಸೀತೆ ತಲ್ಲಣಗೊಳ್ತಾಳೆ, ಭಯಗೊಳ್ತಾಳೆ, ತನ್ನ ಮನಸ್ಸಿನಲ್ಲೇ ತಲ್ಲಣಗೊಳ್ತಾಳಂತೆ. ಮುಂದೆ ವಚನ ನೋಡಿ. ಅಂತು ತಲ್ಲಳಿಸುತ್ತಿರ್ದ ಮಾನಿನಿಯನ್ ಎಯ್ದೆ ಒಂದು ದಶಾನನಂ ಇಂತೆಂದಂ, ಬಹುರೂಪಿಣಿ ವಿದ್ಯೆ ಸಾಧ್ಯಮಾದುದು ಇನ್ನು ಅಸಾಧ್ಯವಪ್ಪ ಮರುವಕ್ಕಂ ಇಲ್ಲ, ನಿನ್ನ ನಚ್ಚಿನ ರಾಮನ ದೆಸೆಯಂ ಬಿಟ್ಟು ಎನಗೆ ಒಡಂಬಟ್ಟು ಸಾಮ್ರಾಜ್ಯ ಸುಖಂ ಅನುಭವಿಸು ಎನೆ ಸೀತೆ ವಿಫಲೀಭೂತ ಚಿತ್ತೆಯಾಗಿ. ಹೀಗೆ ತಲ್ಲಣಗೊಂಡಿರುವಂತಹ ಸೀತೆಯನ್ನು, ಆ ಮಾನಿನಿಯನ್ನು, ಮಾನಿನಿ ಅಂದರೆ ಮಾನವುಳ್ಳವಳು ಯಾವಳೋ ಅವಳು ಮಾನಿನಿ, ಅಂದರೆ ಮರ್ಯಾದೆ ಯಾರಿಗೂ ಇದೆಯೋ ಅವಳು ಈ ಮಾನಿನಿ. ಹೀಗೆ ಭಯಗೊಂಡಿದ್ದಂತಹ, ತಲ್ಲಣಗೊಂಡಿದ್ದಂತಹ ಆ ಸೀತೆಯನ್ನು ಏದೆ ಒಂದು ಸಮೀಪಿಸಿದಂತಹ ರಾವಣನು
ಅವಳಿಗೆ ಹೀಗೆ ಹೇಳುತ್ತಾನೆ, ಬಹುರೂಪಿಣಿ ವಿದ್ಯೆ ನನಗೆ ಸಾಧ್ಯವಾಗಿದೆ, ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿಕೊಂಡಿದ್ದೇನೆ. ಹಾಗಾಗಿ ಈಗ ನನಗೆ ಇನ್ನು ಅಸಾಧ್ಯವಪ್ಪ ಮರುವಕ್ಕಮಿಲ್ಲ. ಇನ್ನು ನನಗೆ ಅಸಾಧ್ಯವಾದಂತಹ ಪಕ್ಷ ಇನ್ನು ನನಗೆ ಎದುರು ಇರುವಂತಹ ಪ್ರತಿಪಕ್ಷಗಳು ಯಾವುದೂ ಇಲ್ಲ. ಅಸಾಧ್ಯವಾದಂತಹ ಪ್ರತಿಪಕ್ಷ ಯಾವುದೂ ಇಲ್ಲ. ನಿನ್ನ ನಚ್ಚಿನ ರಾಮನ ದೆಸೆಯಂ ಬಿಟ್ಟು ಎನಗೆ ಒಡಂಬಡು. ನಿನ್ನ ಮೆಚ್ಚಿನ ರಾಮ ಇದ್ದಾನಲ್ಲ, ಅವನ ಗೊಡವೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಅವ ಸೊಕ್ಕಿನಿಂದ ಹೇಳ್ತಾನಂತೆ. ಆಗ ಸೀತೆ ವಿಫಲೀಭೂತ ಚಿತ್ತೆಯಾಗಿ, ವಿಫಲ ಅಂದರೆ ದುಃಖ, ಚಿತ್ತ ಅಂದರೆ ಮನಸ್ಸಿನಲ್ಲಿ ದುಃಖಗೊಳ್ತಾಳಂತೆ. ಅಂದರೆ ತನ್ನೊಡನೆ ಸೇರು, ತನ್ನೊಂದಿಗೆ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅಂತ ಹೇಳಿದ್ದನ್ನು ಒಪ್ಪಲಿಕ್ಕೆ ಸೀತೆಯ ಮನಸ್ಸು ಸಿದ್ಧವಿಲ್ಲ. ಹಾಗಾಗಿ ಅವಳು ಮನಸ್ಸಲ್ಲಿ ದುಃಖವನ್ನು ತುಂಬಿಕೊಳ್ತಾಳಂತೆ. ಅವಳ ಮನಸ್ಸೀಗ ದುಃಖಗೊಂಡಿದೆ. ಅಲ್ಲಿ ನಿನ್ನ ನಚ್ಚಿನ ರಾಮನ ದೆಸೆ ಅಂದರೆ ದಿಕ್ಕು, ದಿಶಾ ಅಂತ ತಸಮ ತದ್ಭವ ಬರ್ಬೋದು. ಬಿಟ್ಟು ಎನಗೆ ಒಡಂಬಟ್ಟು, ನನಗೆ ಮನಸ್ಸನ್ನು ಕೊಟ್ಟು, ನನ್ನನ್ನು ಒಪ್ಪಿಕೊಂಡು. ಅದೇ ಇದರಿಂದ ಸೀತೆಯ ಮನಸ್ಸಿನಲ್ಲಿ ದುಃಖ ತುಂಬಿಕೊಳ್ತದಂತೆ. ಮುಂದಿನ ಭಾಗ ಗಮನಿಸೋಣ. ಅವಳು ಹೇಳ್ತಾಳೆ, ಏನು ಹೇಳ್ತಾಳೆ ಅನ್ನೋದನ್ನು ನೋಡೋಣ. ಕರುಣಿಸುವಡೆ ಎನಗೆ ದಶಕಂಧರ, ದುರದೊಳ್ ರಘುತನೂಜನ ಆಯುಹು ಪ್ರಾಣಂ ಬರೆಗಂ ಬಾರದಿರು ಎನುತಂ ಧರಿತ್ರಿಯೊಳ್ ಮೈಯ ನೊಕ್ಕು ಮೂರ್ಛೆಗೆ ಸಂದಳ್. ರಾವಣನೇ, ಕರುಣಿಸುವಡೆ ನನಗೆ ನೀನು ಅನುಕಂಪವನ್ನು ತೋರಿಸುವುದಾದರೆ, ರಾವಣನನ್ನು ಉದ್ದೇಶಿಸಿ ಅವಳು ಹೇಳ್ತಾಳೆ, ಕರುಣಿಸುವಡೆ ನನ್ನ ಮೇಲೆ ಕರುಣೆ ತೋರಿಸುವೆಯಾದರೆ ಎಲೈ ದಶಗಂಧರನೇ, ಎಲೈ ದಶಕಂಠನೇ, ಎಲೈ ರಾವಣನೇ, ಯುದ್ಧದಲ್ಲಿ ದುರದೊಳ್ ಯುದ್ಧದಲ್ಲಿ ರಘುತನೂಜನ ಆಯುಹು ಪ್ರಾಣಂ, ರಘುತನೂಜನ ರಾಮನ ಆಯುಹು ಮತ್ತು ಪ್ರಾಣ ಇರುವವರೆಗೂ, ಆಯುಷ್ಯ ಆ ದೇಹಕ್ಕೆ ಆಯುಷ್ಯ ಮತ್ತು ದೇಹದ ಒಳಗಿರುವಂತಹ ಪ್ರಾಣ, ಅದು ಇರುವವರೆಗೂ ನೀನು ಬಾರದಿರು, ನನ್ನ ಹತ್ತಿರ ಇರಬೇಡ. ಪ್ರಾಣ ಇರುವವರೆಗೂ, ಆಯುಷ್ಯ ಮತ್ತು ಪ್ರಾಣ ಇರುವವರೆಗೂ ಬಾರದಿರು ಎಂದು ಹೇಳುತ್ತಲೇ ಆಕೆ ಮೈಯನ್ನು ಬಿಟ್ಟು, ಅಂದರೆ ಅವಳು ಭೂಮಿಯಲ್ಲಿ ಬಿದ್ದು ಬಿಡ್ತಾಳಂತೆ. ಮೈಯನ್ನು ಚೆಲ್ಲಿ, ಮೈಯನ್ನು ಒಕ್ಕು ಮೂರ್ಛೆಗೆ ಸಂದಳ್, ಮೂರ್ಛೆ ತಪ್ಪಿ ಬೀಳ್ತಾಳಂತೆ. ಮೂರ್ಛೆಗೊಂಡು ಭೂಮಿಯ ಮೇಲೆ ಬಿದ್ದಳು. ಹೀಗೆ ಮೂರ್ಛೆಗೊಂಡು ಭೂಮಿಯ ಮೇಲೆ ಬಿದ್ದಂತಹ ಸೀತೆಯ ಬಗೆಗೆ ಈಗ ರಾವಣನಲ್ಲಿ ಯಾವ ಭಾವಗಳು ಮೂಡುತ್ತವೆ ಅನ್ನುವಂಥದ್ದನ್ನು ನೋಡೋಣ. ಅಂದರೆ ನೀವೆಲ್ಲ ಗಮನಿಸಿರ್ಬೋದು, ಇಲ್ಲಿ ರಾವಣ ಪರಾಂಗನ ವಿರತಿ ವ್ರತವನ್ನು ಪಾಲಿಸ್ತಾ ಇದ್ದಂತೆ. ನಾಗಚಂದ್ರ ಕವಿಯ ಪ್ರಕಾರ ರಾವಣ ಸದ್ಗುಣೋಪೇತನಾದಂಥವನು, ಅಂದರೆ ಸದ್ಗುಣಗಳನ್ನು ಒಳಗೊಂಡವನು. ಅವನು ಪರಾಂಗನ ವಿರತಿ ವ್ರತ ಅಂದರೆ ಹೆಂಡತಿಯ ವಿನಃ, ಸತಿಯ ವಿನಃ ಬೇರೆ ಸ್ತ್ರೀಯರನ್ನು, ಬೇರೆ ಅಂಗನೆಯರನ್ನು ಕಣ್ಣೆತ್ತಿಯೂ ಕೂಡ ನೋಡುವುದಿಲ್ಲ ಅನ್ನುವಂಥ ಒಂದು ವ್ರತವನ್ನು ಪಾಲಿಸ್ತಾ ಇದ್ದಂತಹ ಇವನು ಈಗ ಸೀತೆಯ ಮೇಲೆ ಕಣ್ಣಿಟ್ಟಿದ್ದಾನೆ. ಸೀತೆ ಹೀಗೆ ರಾಮನ ಆಯುಷ್ಯ ಮತ್ತು ಪ್ರಾಣ ಇರುವವರೆಗೂ ನನ್ನ ಹತ್ತಿರ ಬರಬೇಡ, ಇಲ್ಲಿಗೆ ಬರಬೇಡ ಅಂತ ಹೇಳಿ ಮೂರ್ಛೆ ತಪ್ಪಿ ಬಿದ್ದಂತಹ ಆ ಸೀತೆಯನ್ನು ಕಂಡು, ಜಾನಕಿ ಮೂರ್ಛಿತೆಯಾಗೆ ದಶಾನನಂ ಅನುಕಂಪೆ ಪುಟ್ಟಿ ಕರುಣಿಸಿ ತನ್ನಂ ತಾನೇ ಪಳಿದುಳಿದು ಕರ್ಮಾಧೀನ ಸಮುತ್ಪನ್ನ ದುರಘ ದುಷ್ಪರಿಣತಿಯಂ. ಅಂದರೆ ಇಲ್ಲಿ ಜಾನಕಿ ಮೂರ್ಛಿತೆಯಾದದ್ದನ್ನು ನೋಡಿದಂತಹ ರಾವಣನಿಗೆ ಅವಳಲ್ಲಿ, ದಶಾನನಲ್ಲಿ ಅನುಕಂಪೆ ಪುಟ್ಟಿ, ಅವನಲ್ಲಿ ಅಪಾರವಾದಂತಹ ಅನುಕಂಪ ಹುಟ್ಟುತ್ತದಂತೆ. ಅಪಾರವಾದಂತಹ ಕರುಣೆ ಮತ್ತು ಅನುಕಂಪಂ ಪುಟ್ಟಿ ಕರುಣಿಸಿ, ಅನುಕಂಪ ಮತ್ತು ಆ ಒಂದು ಕರುಣೆಯ ಭಾವಗಳು ಒಟ್ಟಿಗೆ ಉದಯಿಸ್ತವಂತೆ. ಸ್ಫುರಿಸುವುದು, ಒಟ್ಟಿಗೆ ಉತ್ಪನ್ನವಾಗುವುದು, ಒಟ್ಟಿಗೆ ಬಂತು. ಆ ಎರಡು ಭಾವನೆಗಳು ಒಟ್ಟಿಗೆ ಕರುಣಿಸಿ ತನ್ನಂ ತಾನೇ ಪಳಿದುಳಿದು, ತನ್ನನ್ನು ತಾನೇ ಪಳೆದುಕೊಳ್ಳುತ್ತಾನೆ, ಅಂದರೆ ಹಳೆದುಕೊಳ್ಳುತ್ತಾನೆ. ಅದು ಕೂಡ ಯಾವುದು, ತಾನು ಹೀಗೆ ಯಾಕೆ ಮಾಡಿದೆ ಅನ್ನುವಂಥದ್ದು ಆ ಯೋಚನೆ ಅವನಲ್ಲಿ ಬರ್ತದೆ. ಅವನು ಯೋಚನೆ ಮಾಡ್ತಾನೆ, ಕರ್ಮಾಧೀನ ಸಮುತ್ಪನ್ನ,
ಕರ್ಮಕ್ಕೆ ಅಧೀನವಾದಂತಹ ಫಲವಾಗಿ ಇಂತಹ ಒಂದು ಪಾಪದ ಒಂದು ದುಷ್ಪರಿಣತಿ ನನ್ನಲ್ಲಿ ಮೂಡಿಬಂತು. ಆ ದುಷ್ಪರಿಣತಿ ಕರ್ಮಾಧೀನ ಸಮುತ್ಪನ್ನ, ಕರ್ಮವಶದಿಂದ ಉತ್ಪನ್ನವಾಗುವಂತಹ ದುರಘ ಅಂದರೆ ಕೆಟ್ಟ ಪಾಪ. ಆ ಒಂದು ಕೆಟ್ಟ ಒಂದು ಪಾಪ ಉಂಟಾಯಿತು, ದುಷ್ಪರಿಣತಿ ಉಂಟಾಯಿತು ನನ್ನಲ್ಲಿ ಕರ್ಮಕ್ಕೆ ಅಧೀನವಾದುದರಿಂದಾಗಿ. ಸೀತೆಯ ಮೇಲೆ ನಾನು ವ್ಯಾಮೋಹಗೊಂಡೆ, ಅವಳ ಬಗ್ಗೆ ನಾನು ಆಕರ್ಷಿತಗೊಂಡೆ. ಅದು ಕೂಡ ಬಹುಶಃ ನಾನು ನನ್ನ ಕರ್ಮದ ಫಲವಾಗಿ ಇರಬಹುದು, ನಾನು ಅಂಥವನಲ್ಲ ಅನ್ನುವಂಥದ್ದು. ಅಲ್ಲಿ ಬೇರೆ ಯಾವುದೇ ಒಂದು ಇಲ್ಲಿ ಯೋಚನೆ ಮಾಡಬೇಕು. ಬೇರೆ ಯಾವ ಪುರುಷರಿದ್ದರೂ ಕೂಡ ಹಾಗೆ ಮೂರ್ಛಿತಗೊಂಡಂತಹ ಸ್ತ್ರೀಯರನ್ನು ಕಂಡಾಗ ಏನಾದರೂ ಒಂದು ಕೆಟ್ಟ ಗಳಿಗೆ ಅಲ್ಲಿ ಉಂಟಾಗ್ತದೆ, ಕೆಟ್ಟ ಪಾಪಗಳು ಉಂಟಾಗ್ತವೆ. ಆದರೆ ಅಂತಹ ಸ್ಥಿತಿಯಲ್ಲಿ ರಾವಣನಲ್ಲಿ ಆ ಕೆಟ್ಟ ಯೋಚನೆ ಬರಲಿಲ್ಲ. ಅವನು ಯೋಚನೆ ಮಾಡ್ಕೊಳ್ತಾನೆ, ನನ್ನ ಕರ್ಮಕ್ಕೆ ಫಲವಾಗಿ ಬಹುಶಃ ನಾನು ಆಕೆಗೆ ಆಸೆಪಟ್ಟೆ, ಅದು ಕೂಡ ಕರ್ಮಾಧೀನದ ಫಲವಾಗಿ ಇಂತಹ ಪಾಪದ ಕೆಲಸವನ್ನು ನಾನು ಮಾಡಬೇಕಾಯಿತು ಅಂತ ಅವನು ತನ್ನನ್ನು ತಾನೇ ಹಳಿದುಕೊಳ್ತಾನಂತೆ. ಮುಂದೆ ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿದ ದಶವದನಂಗೆ ಆದುದು ವೈರಾಗ್ಯಂ ಸೀತೆಯೊಳ್ ಉದಾತ್ತನೊಳ್ ಪುಟ್ಟದಲ್ತೆ ನೀಲೀರಾಗಂ. ಇಲ್ಲಿ ಕವಿ ಹೇಳ್ತಾರೆ, ನಾಗಚಂದ್ರ ಕವಿ ಕೇಳ್ತಾರೆ, ಉದಾತ್ತನೊಳ್ ಪುಟ್ಟದಲ್ತೆ ನೀಲೀರಾಗಂ. ಉದಾತ್ತನಾದವನಲ್ಲಿ, ಶ್ರೇಷ್ಠನಾದವನಲ್ಲಿ, ಉದಾತ್ತರಾದವರಲ್ಲಿ ಮಾತ್ರವೇ ಅಸ್ಥಿರವಾದ ಪ್ರೀತಿ ಹೊಮ್ಮುವುದಲ್ಲವೇ ಅನ್ನುವಂಥದ್ದು. ಅಂದರೆ ಇಲ್ಲಿ ಈ ಸೀತೆಯ ವಿಚಾರದಲ್ಲಿ ಕದಡಿದ ಸಲಿಲಂ ತಿಳಿವಂದದೆ, ಕದಡಿದ ಸಲಿಲ, ಕದಡಿ ಹೋದಂತಹ ಒಂದು ರಾಡಿಯ ನೀರನ್ನು ನೀವು ಯೋಚನೆ ಮಾಡಿ, ಕೆಸರುಯುಕ್ತವಾದಂತಹ ನೀರು. ಆಗ ತಾನೇ ಆ ನೀರಿನಲ್ಲಿ ಯಾರೋ ಎಲ್ಲ ಎತ್ಕೊಂಡು, ಪ್ರಾಣಿಗಳು ಇರ್ಬೋದು, ಕುದುರೆಗಳು ಇರ್ಬೋದು, ಎಮ್ಮೆಗಳು ಇರ್ಬೋದು, ಮನುಷ್ಯರು ಇರ್ಬೋದು, ಅಂತೂ ರಾಡಿಯಾಗಿದೆ ನೀರು. ಆ ರಾಡಿಯಾದಂತಹ ಕೆಸರುಯುಕ್ತವಾದಂತಹ ಆ ನೀರು ಸ್ವಲ್ಪ ಹೊತ್ತಿನ ನಂತರ ತಿಳಿಯಾಗ್ತದೆ, ನೀವು ಗಮನಿಸಿರ್ಬೋದು. ಹಾಗೆ ರಾವಣನ ಮನಸ್ಸು ಕೂಡ ರಾಡಿಯಾದದ್ದು. ಸೀತೆಯ ಬಗ್ಗೆ ಬೇರೆ ವಿಚಾರಗಳು ಬಂದದ್ದು, ಒಂದು ಯಾವ ವಿಚಾರ ಅಂದರೆ ವ್ಯಾಮೋಹ ಬಂದದ್ದು ಅವನಲ್ಲಿ, ಅದು ರಾಡಿಯಾದದ್ದು ಅವನ ಮನಸ್ಸು. ಆದರೆ ಈಗ ಆಕೆ ಮೂರ್ಛಿತಳಾದದ್ದನ್ನು ನೋಡಿ ಅವನಲ್ಲಿ ಈಗ ಅವನ ಮನಸ್ಸೀಗ ತಿಳಿಯಾಗ್ತದಂತೆ. ಸೀತೆಯ ವಿಚಾರದಲ್ಲಿ ರಾವಣನ ಮನಸ್ಸು ಕದಡಿದ ಕೊಳದಂತಿತ್ತು, ಕದಡಿದ ನೀರಿನ ಹಾಗಿತ್ತು. ಕದಡಿದ ಸಲಿಲಂ ತಿಳಿವಂದದೆ, ಈಗ ಅವಳ ಬಗ್ಗೆ ಇದ್ದಂತಹ ಆ ಮೋಹ ದೂರಾಗಿ ಕರುಣೆ ಮತ್ತು ಅನುಕಂಪಗಳು ಅವನಲ್ಲಿ ಹುಟ್ಟಿದಾಗ ಆ ಕದಡಿ ಹೋದಂತಹ ನೀರು ತನಗೆ ತಾನೇ ತಿಳಿಯಾಗುವ ರೀತಿಯಲ್ಲಿ ರಾವಣನ ಮನಸ್ಸು ತಿಳಿಗೊಳ್ತದೆ. ಈ ಸೀತೆಯ ವಿಷಯದಲ್ಲಿ ಅವನಿಗೆ ಈಗ ಆದದ್ದು ದಶವದನಂಗೆ ಆದದ್ದು. ವದನ ಅಂದರೆ ಮುಖ, 10 ಮುಖವುಳ್ಳಂತಹ ದಶಕಂಠನಿಗೆ ರಾವಣನಿಗೆ ಆಗ ಆದುದು ವಿರಾಗ್ಯ ಉಂಟಾಯ್ತಂತೆ. ಅವನಲ್ಲಿ ವೈರಾಗ್ಯ ಬಂದು ಬಿಡ್ತದಂತೆ. ಅದೂ ಕೂಡ ಯಾರಲ್ಲಿ ಇಂತಹ ಸ್ವಭಾವ ಯಾರಲ್ಲಿ ಬರ್ತದೆ ಅನ್ನುವಂಥದ್ದನ್ನು ಕವಿ ಹೇಳುವಂಥದ್ದು. ಎಲ್ಲರಲ್ಲಿ ಇಂತಹ ಸ್ವಭಾವ ಬರುವುದಿಲ್ಲ. ಎಲ್ಲರಲ್ಲಿಯೂ ಕೂಡ ಇಂತಹ ಸ್ವಭಾವಗಳು ಬಂದಿದ್ದರೆ ಕೆಟ್ಟ ಕಾಲಗಳು ಬರ್ತಾ ಇರಲಿಲ್ಲ, ಇಂತಹ ಕೆಟ್ಟ ಅನಾಚಾರಗಳೆಲ್ಲ ನಡೀತಾ ಇರಲಿಲ್ಲ. ಇವನಲ್ಲಿ ಆದದ್ದೀಗ ಉದಾತ್ತರಾದವರಲ್ಲಿ ಮಾತ್ರವೇ ಸ್ಥಿರವಾದ ಪ್ರೀತಿ. ನೀಲಿ ರಾಗಂ, ರಾಗ ಅಂದರೆ ಪ್ರೀತಿ. ಹಾಗೆ ರಾಗ ಸಂಗೀತದಲ್ಲಿ ಉಪಯೋಗಿಸುವಂತೆ ನೀವು ಕೇಳಿರ್ಬೋದು. ಪುಟ್ಟದಲ್ತೆ ಉದಾತ್ತನೊಳ್ ಪುಟ್ಟದಲ್ತೆ ಅಂದರೆ ಹುಟ್ಟುವುದಿಲ್ಲವೇ. ಉದಾತ್ತರಾದವರಲ್ಲಿ, ಶ್ರೇಷ್ಠ ಗುಣವನ್ನು ಹೊಂದಿದವರಲ್ಲಿ ಮಾತ್ರವೇ ಈ ಸ್ಥಿರವಾದ ಪ್ರೀತಿ ಹುಟ್ಟುವುದಲ್ಲವೇ ಅನ್ನುವಂತಹ ಪ್ರಶ್ನೆಯನ್ನು ಕೇಳುವುದರ ಮುಖಾಂತರ ರಾವಣನ ಆ ಒಂದು ಒಳ್ಳೆಯ ಗುಣವನ್ನು, ಶ್ರೇಷ್ಠ ಗುಣವನ್ನು, ಉದಾತ್ತ ಗುಣವನ್ನು ಕವಿಯಲ್ಲಿ ಪ್ರಶ್ನಿಸ್ತಾನೆ. ಅವನಲ್ಲಿ ಮಾತ್ರ ಇಂತಹ ಗುಣ ಇದೆ ಅನ್ನುವಂಥದ್ದು. ಮುಂದೆ 9ನೆಯ ಪದ್ಯಭಾಗ ನೋಡಿ. ಪತ್ತು ವಿಡದಿರ್ದನೆ ರವಿ ಪತ್ತಿದ ಸಂಧ್ಯಾನುರಾಗಮಂ ಮನದ ಅಳಿಪಿಂದೆತ್ತಾನುಂ ಪೊಲ್ಲೆನುಪುದನ್ ಉತ್ತಮನ್ ಆಚರಿಸಿ ಪತ್ತು ವಿಡದಿರ್ದಪನೆ. ಹೀಗೆ ಸೀತೆಯು ಮೂರ್ಛೆ ತಪ್ಪಿ ನೆಲದ ಮೇಲೆ ಬಿದ್ದಾಗ ರಾವಣನಲ್ಲಿ ಅವಳ ಬಗ್ಗೆ ಕರುಣೆ ಮತ್ತು ಅನುಕಂಪ ಈ ಮೊದಲಾದ ಭಾವಗಳು ಆತನಲ್ಲಿ ಸ್ಫುರಿಸಿ ಆ ವ್ಯಾಮೋಹ ದೂರವಾಗಿ ಬಿಡ್ತದೆ. ಆಕೆಯ ಬಗೆಗೆ ಇದ್ದಂತಹ ಆಕರ್ಷಣೆ ಅದು ದೂರವಾಗಿ ಬಿಡ್ತದೆ. ಆತನದು ದೃಢವಾದ ಚಿತ್ತ, ಅದು
ನಿಶ್ಚಲವಾಗಿರುವಂಥದ್ದು, ಚಲಿಸದೇ ಇರುವಂಥದ್ದು. ಅಲ್ಲಿ ಹೇಳ್ತಾರೆ ಧ್ರುವ ಮಂಡಲದಂತೆ ಅಲ್ಲಿ ಅವನ ಮನಸ್ಸಿತ್ತು. ಅದೇ ರೀತಿ ಈಗಲೂ ಕೂಡ ಆತನದು ದೃಢವಾದ ಮನಸ್ಸು. ಎಷ್ಟಾದರೂ ಆತ ಉದಾತ್ತ ಚರಿತನಾದವನು. ಹೀಗೆ ಕವಿ ಆತನ ಮನಸ್ಸು ಪರಿವರ್ತನೆಯಾದುದನ್ನು, ಅವನ ಉದಾತ್ತ ಗುಣಕ್ಕೆ ಸಹಜವಾಗಿ ಅವನ ಮನಸ್ಸು ಪರಿವರ್ತನೆ ಆಯಿತು ಅನ್ನುವಂಥದ್ದನ್ನು ಹೇಳುವಾಗ ಇಲ್ಲಿ ಹೇಳ್ತಾರೆ ಪತ್ತು ವಿಡದಿರ್ದನೆ. ಅಂದರೆ ಇಲ್ಲಿ ಪತ್ತು ವಿಡದಿರ್ದನೆ, ಪತ್ತು ಅಂದರೆ ಇಲ್ಲಿ ಯಾವ ರೀತಿ ಒಂದು ಕಳಂಕದ ಬಗ್ಗೆ ಇಲ್ಲಿ ನಾಗಚಂದ್ರ ಕವಿ ಹೀಗೆ ಹೇಳ್ತಾರೆ. ರಾವಣ ತನಗೆ ಉಂಟಾದಂತಹ ಸೀತೆಯ ಮೇಲೆ ಉಂಟಾದಂತಹ ವ್ಯಾಮೋಹದಿಂದ ಬಿಡಿಸಿಕೊಳ್ತಾನಂತೆ. ಹೇಗೆ ಬಿಡಿಸಿಕೊಳ್ತಾನೆ ಅಂದರೆ, ರವಿ ಪತ್ತಿದ ಸಂಧ್ಯಾನುರಾಗಮಂ, ರವಿ ಪತ್ತು ವಿಡಿದಿರ್ದನೆ ಅಂದರೆ ತನಗೆ ಅಂಟಿಕೊಂಡಂತಹ ಆ ಒಂದು ಕಳಂಕವನ್ನು, ರವಿ ಅಂದರೆ ಸೂರ್ಯ ಅಸ್ತಂಗತನಾಗುವಂತಹ ಪೂರ್ವದಲ್ಲಿ ಸಾಯಂಕಾಲದ ಹೊತ್ತು, ಸಾಯಂಕಾಲವನ್ನು ಸಂಧ್ಯೆ ಅಂತ ಹೇಳ್ತಾರೆ. ಸಂಧ್ಯಾಕಾಲ ಅಂತ ಕೇಳಿರ್ಬೋದು. ಸಂಧ್ಯಾಕಾಲ ಅಂದರೆ ರವಿ ಮುಳುಗಲು ಹೋಗುವಾಗ, ಸೂರ್ಯ ಇನ್ನೇನು ಮುಳುಗಬೇಕು ಅನ್ನುವಾಗ ನೀವೆಲ್ಲ ಆಕಾಶವನ್ನು ಗಮನಿಸಿರ್ಬೋದು. ಬಣ್ಣದ ರೀತಿಯಲ್ಲಿ ಇರ್ತದೆ. ಆ ಬಣ್ಣ ಉಂಟಾಗ್ತದೆ ಅಲ್ಲಿ ಮುಳುಗುವ ಮೊದಲು. ಬೇರೆ ಬೇರೆ ಬಣ್ಣಗಳಿರ್ತವೆ ಸಾಯಂಕಾಲ. ಅದು ಒಂದು ಸಂಧ್ಯೆ, ಸ್ತ್ರೀಯ ರೀತಿಯಲ್ಲಿ ಆ ಬಣ್ಣದ ರೂಪವನ್ನು ಉಳ್ಳಂತಹ ಆ ಸಂಧ್ಯೆಯ ಬಗೆಗೆ ರವಿ ವ್ಯಾಮೋಹಗೊಳ್ತಾನಂತೆ. ಅವನು ಅಸ್ತಂಗತನಾಗಲಿಕ್ಕೆ ಕೇಳುವುದಿಲ್ಲಂತೆ. ಅಂದರೆ ಅವಳಲ್ಲಿ ಆತನಿಗೆ ವ್ಯಾಮೋಹ ಉಂಟಾಗ್ತದಂತೆ. ಆಗ ಅವನಲ್ಲಿ ಕರ್ತವ್ಯ ಪ್ರಜ್ಞೆ ಬರ್ತದೆ. ಆಗ ಅವನೇನು ಮಾಡ್ತಾನೆ, ಸೂರ್ಯನು ತನಗೆ ಹತ್ತಿದಂತಹ ಸಂಧ್ಯಾರಾಗ, ಆತ ಸಂಧ್ಯೆಯಲ್ಲಿ ಅನುರಕ್ತನಾದದ್ದನ್ನು, ಆ ಸಂಧ್ಯೆಯಲ್ಲಿ ಉಂಟಾದಂತಹ ಪ್ರೀತಿಯನ್ನು ಆತನೂ ಕೂಡ ಬಿಡಿಸಿಕೊಳ್ತಾನೆ. ಅಂದರೆ ಅವನೇನು ಮಾಡ್ತಾನೆ, ಕೊನೆಗೆ ಅಸ್ತಂಗತನಾಗಿ ಬಿಡ್ತಾನೆ, ಮುಳುಗಿಬಿಡ್ತಾನೆ, ಮತ್ತೆ ಕತ್ತಲೆ ಆವರಿಸ್ತದೆ. ಸೂರ್ಯನು ತನಗೆ ಹತ್ತಿದಂತಹ ಸಂಧ್ಯಾರಾಗದಿಂದ ಬಿಡಿಸಿಕೊಳ್ಳುವುದಿಲ್ಲವೇ, ಹಾಗೆ ರಾವಣನಲ್ಲಿ ಮೂಡಿದಂತಹ ಆ ಒಂದು ಆ ಮೋಹವನ್ನು, ತನ್ನಲ್ಲಿ ಸೀತೆಯ ಬಗೆಗೆ ಉಂಟಾದಂತಹ ಆ ಒಂದು ಅನುರಕ್ತಿಯನ್ನು ಅಥವಾ ಆ ವ್ಯಾಮೋಹವನ್ನು ಅವನಲ್ಲಿಯೂ ಕೂಡ ಅವನಲ್ಲಿ ಮೂಡಿದಂತಹ ಕಾರುಣ್ಯ ರಸವು ಸೀತೆಯ ಬಗೆಗೆ ಇದ್ದಂತಹ ವ್ಯಾಮೋಹವನ್ನು ತೊಳೆದು ಹಾಕಿತು. ಪೊಲ್ಲೆನುಪುದಂ ಉತ್ತಮನ್ ಆಚರಿಸಿ. ಇಲ್ಲಿ ಆ ಕೆಟ್ಟದು ಏನು ಇದೆಯೋ, ಅಂದರೆ ರಾವಣನು ತನ್ನ ಒಳ್ಳೆಯ ಗುಣದಿಂದ, ತನ್ನ ಒಳ್ಳೆಯ ನಡತೆಯಿಂದ ತನಗೆ ಮೆತ್ತಿಕೊಂಡಂತಹ ಆ ಕೆಟ್ಟದ್ದನ್ನು, ಪೊಲ್ಲೆನಿಪುದನ್ ಉತ್ತಮನ್ ಆಚರಿಸಿ, ತನಗೆ ಮೆತ್ತಿಕೊಂಡಂತಹ ಅಪಕೀರ್ತಿಯನ್ನು ತನ್ನ ಒಳ್ಳೆಯ ನಡತೆಯಿಂದ ಕಳಚಿಕೊಳ್ಳುತ್ತೇನೆ. ಉತ್ತಮನ್ ಆಚರಿಸಿ ಪತ್ತು ವಿಡದಿರ್ಪನೆ. ಅಂದರೆ ಕೆಟ್ಟದ್ದು ಯಾವುದು ಆಗಿದೆಯೋ ಅದನ್ನು, ಅಂದರೆ ನನಗೆ ಇನ್ನು ಅಪಕೀರ್ತಿ ಬಂದಿದೆ, ಅಪಕೀರ್ತಿ ಅದು ಮುಂದಿನವರೆಗೂ ಇರ್ತದೆ. ಈ ಒಂದು ಅಪಕೀರ್ತಿ ನೀವು ಗಮನಿಸಿರ್ಬೋದು. ಅಂದರೆ ಸೀತೆಯನ್ನು ಅಪಹರಿಸಿದವನು ರಾವಣನು, ಅಂದರೆ ಪರಸ್ತ್ರೀಯರನ್ನು ಅವನು ವ್ಯಾಮೋಹಿಸ್ತಾನೆ ಅನ್ನುವಂಥ ಈ ಕೆಟ್ಟ ಒಂದು ಅಪಕೀರ್ತಿ ಇದೆಯಲ್ಲ, ಆ ಅಪಕೀರ್ತಿಯನ್ನು ನಾನು ತೊಡೆದು ಹಾಕಿಕೊಳ್ತೇನೆ. ಪತ್ತು ವಿಡದಿರ್ದಪನೆ ಅಂದರೆ ಆ ಅಪಕೀರ್ತಿಯನ್ನು ನಾನು ತೊಡೆದುಕೊಳ್ಳುತ್ತೇನೆ ಅನ್ನುವಂಥದ್ದನ್ನು ಇಲ್ಲಿ ಆ ಕವಿಯ ಭಾವ. ಇಲ್ಲಿ ಅವನು ಹಾಗೆ ಆ ಕಾರುಣ್ಯ ರಸದ ಮೂಲಕ ಅವಳಲ್ಲಿ ಉಂಟಾದಂತಹ ವ್ಯಾಮೋಹವನ್ನು ತೊಡೆದು ಹಾಕ್ತಾನಂತೆ. ನಾನಿನ್ನು ಉತ್ತಮವಾದುದನ್ನು ಆಚರಿಸಿಕೊಳ್ತೇನೆ, ಉತ್ತಮವಾದಂತಹ ಕೆಲಸವನ್ನು ಮಾಡ್ತೇನೆ, ಒಳ್ಳೆಯ ನಡತೆಯನ್ನು ಹೊಂದುತ್ತೇನೆ ಅಂತ ಅವನು ಯೋಚನೆ ಮಾಡಿಕೊಳ್ತಾನೆ. ತನ್ನ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾನೆ. ಹೇಗೆ ರವಿಯು ತನಗೆ ಹತ್ತಿದಂತಹ ಸಂಧ್ಯಾನುರಾಗವನ್ನು ಅವನು ಅದರಿಂದ ಪತ್ತು ಬಿಡದಿರ್ತಾನೆ, ಅಂದರೆ ಅವನು ಅದರಿಂದ ಕಳಚಿಕೊಂಡ ಹಾಗೆ ಮನಸ್ಸಿನ ಅಳಿಪಿ, ಮನಸ್ಸಿನಲ್ಲಿ ಉಂಟಾದಂತಹ ಆ ವ್ಯಾಮೋಹವನ್ನು, ಸೀತೆಯ ಬಗೆಗೆ ಇದ್ದಂತಹ ಮೋಹಕ್ಕೆ ನಾನು ಅಳಿಪು, ಅಂದರೆ ಆ ಮೋಹಕ್ಕೆ ನಾನು ಸಿಕ್ಕಿದೆ, ಅದನ್ನು ನಾನಿನ್ನು ಖರ್ಚು ಕಳೆಯುತ್ತೇನೆ. ಅಂದರೆ ಅದನ್ನು ನಾನು ಉತ್ತಮನ್ನ ಆಚರಿಸಿ ನಾನು ಅದನ್ನು ಕಳಚಿಕೊಳ್ಳುತ್ತೇನೆ ಎಂದು, ಆ ಕೆಟ್ಟ ಹೆಸರನ್ನು ಕಳಚಿಕೊಳ್ಳುತ್ತೇನೆ, ಅಪಕೀರ್ತಿಯನ್ನು ಕಳಚಿಕೊಳ್ಳುತ್ತೇನೆ ಎಂದು ಯೋಚನೆ ಮಾಡಿದಂತಹ ರಾವಣ ಅಂತೂ ಮನದೊಳ್ಳು ಒಗೆದ ಕಾರುಣ್ಯ ರಸಮೇ
ಸೀತೆಯಳು ಆದ ಅನುರಕ್ತತೆಯಂ ಕರ್ಚಿ ಕಳೆಯುವುದುಂ ಸ್ವಭಾವ ಪರಿಣತಿಯೊಳ್ ನಿಂದು ಸ್ವಕೀಯ ಆಪ್ತ ಪುರುಷ ಪರಿಷಜ್ಜನಕ್ಕೆ ಇಂತೆಂದಂ. ಅಂತೂ ಮನದೊಳು ಒಗೆದ ಅಂದರೆ ಮನಸ್ಸಿನಲ್ಲಿ ಮೂಡಿದಂತಹ ಆ ಕಾರುಣ್ಯ ರಸವೇ ಸೀತೆಯಳು ಆದಂತಹ ಅನುರಕ್ತಿಯನ್ನು ತೊಡೆದು ಹಾಕಲು, ಆ ಪ್ರೀತಿಯನ್ನು ವ್ಯಾಮೋಹವನ್ನು ತೊಡೆದು ಹಾಕಲು ಅವನು ಏನು ಮಾಡ್ತಾನೆ, ತನ್ನ ಸ್ವಭಾವ ಪರಿಣತಿಯೊಳ್ ನಿಂದು ಅಂದರೆ ಅವನು ಮೂಲ ಅವನ ಮೊದಲಿನ ಸ್ವಭಾವ ಇತ್ತಲ್ಲ, ಉದಾತ್ತವಾದ ಗುಣ ಇದೆಯಲ್ಲ, ಆ ಸ್ವಭಾವದಲ್ಲಿ ಅವನು ಮತ್ತೆ ನಿಂತು ಬಿಡ್ತಾನಂತೆ. ಅವನು ತನ್ನ ಮೊದಲಿನ ಸ್ವಭಾವದಂತೆಯೇ ತನ್ನ ಆಪ್ತ ಪುರುಷ ಪರಿಷಜ್ಜನಕ್ಕೆ ಅಂದರೆ ತನ್ನ ಪರಿಷಜ್ಜನ ಅಂದರೆ ಆಪ್ತ ವರ್ಗದವರು, ಆಪ್ತ ಪುರುಷರು ಅಂದರೆ ಅವನಿಗೆ ಆತ್ಮೀಯರಾದವರು ಯಾರಿದ್ದಾರೆ ಅವರಿಗೆ, ಅವರ ಹತ್ತಿರ ಹೀಗೆ ಹೇಳ್ತಾನಂತೆ. ತನ್ನ ಹತ್ತಿರ ಇರುವಂತಹ ತನ್ನ ಆಪ್ತ ವರ್ಗದವರಿಗೆ ಅವನು ಹೀಗೆ ಹೇಳ್ತಾನೆ. ಹೀಗೆ ಏನು ಹೇಳ್ತಾನೆ ಅಂದರೆ, ಸೀತೆಯ ಬಗ್ಗೆ, ಸೀತೆಯ ಗುಣ ಸ್ವಭಾವಗಳನ್ನು ನಾವೀಗ ಇಲ್ಲಿ ನೋಡ್ಬೋದು. ಇಲ್ಲಿ ರಾವಣನ ಮನಸ್ಸು ಪರಿವರ್ತನೆಯಾದಂಥ ಒಂದು ಸಂದರ್ಭ ಇದೆಲ್ಲ. ರಾವಣನ ಮನಸ್ಸು ಪರಿವರ್ತನೆಯಾದದ್ದು ಹೇಗೆ, ಸೀತೆಯು ಮೂರ್ಛೆ ತಪ್ಪಿ ನೆಲಕ್ಕೆ ಉರುಳಿದಾಗ ಅದನ್ನು ಕಂಡಂತಹ ರಾವಣನಿಗೆ ಅವಳ ಬಗ್ಗೆ ಅನುಕಂಪ ಮೂಡ್ತದೆ, ವೈರಾಗ್ಯ ಭಾವನೆ ಮೂಡ್ತದೆ. ತನ್ನ ಈ ಸ್ಥಿತಿಗೆ ತಾನೇ ಕಾರಣ ಅಂತ ತನ್ನನ್ನು ತಾನೇ ಹಳೆದುಕೊಳ್ತಾನೆ. ಹೀಗೆ ಕದಡಿ ಹೋದಂತಹ ನೀರು ಹೇಗೆ ತನಗೆ ತಾನೇ ತಿಳಿಯಾಗಿ ನಿರ್ಮಲಗೊಳ್ತದೋ ಅದೇ ರೀತಿ ರಾವಣನ ಮನಸ್ಸು ತಿಳಿಯಾಗ್ತದೆ. ಸೀತೆಯ ಬಗೆಗೆ ಆತನಲ್ಲಿ ವೈರಾಗ್ಯ ಉಂಟಾಗ್ತದೆ. ರಾವಣನ ಈ ಉದಾತ್ತ ಗುಣವನ್ನು ತೋರ್ತಾನೆ, ಅಂದರೆ ಅವನಲ್ಲಿರುವಂಥ ಮೊದಲನ ಗುಣವನ್ನು ಅವನು ತೋರ್ತಾನೆ. ತನಗೆ ಹತ್ತಿದಂತಹ ಸಂಧ್ಯಾರಾಗವನ್ನು ಸೂರ್ಯ ಹೇಗೆ ಕಳೆದುಕೊಳ್ಳುತ್ತಾನೋ ಅದೇ ರೀತಿಯಲ್ಲಿ ರಾವಣನಲ್ಲಿ ಮೂಡಿದಂತಹ ಕಾರುಣ್ಯ ರಸವು ಸೀತೆಯ ಮೇಲೆ ಇದ್ದಂತಹ ಅನುರಕ್ತಿಯನ್ನು ತೊಳೆದು ಬಿಟ್ಟಿತು ಅಂತ ಈ ಮೂಲಕ ರಾವಣನ ಮನಸ್ಸು ಪರಿವರ್ತನೆ ಆದಂಥ ಸಂದರ್ಭವನ್ನು ಇಲ್ಲಿ ಕವಿ ಹೇಳ್ತಾರೆ. ಮುಂದೆ ಅವನಲ್ಲಿ ಅದೇ ಪಶ್ಚಾತ್ತಾಪ, ರಾವಣನಲ್ಲಿ ಕಂಡುಬರುವಂತಹ ಪಶ್ಚಾತ್ತಾಪದ ಗುಣ ಮುಂದಕ್ಕೆ ಇಲ್ಲಿ ಮುಂದಿನ ಭಾಗದಲ್ಲಿ ನಮಗೆ ತಿಳಿತದೆ. ಈ ಪ್ರಶ್ನೆಯ ಉತ್ತರ ಮುಂದೆ ಗೊತ್ತಾಗ್ತದೆ. ಸೀತೆಯ ಸ್ವಭಾವ ಹೇಗಿತ್ತು ಅನ್ನುವಂಥದ್ದು. ಗುಣ ಪರಿಪಾಲನಾರ್ಥಂ ಎನಗಂ ಬಗೆದೋರಿದಳಿಲ್ಲ, ದಿವ್ಯ ಭೂಷಣ ವಸನ ಅಂಗರಾಗಮಂ ಒಲ್ಲದೆ ಖೇಚರ ರಾಜ್ಯಲಕ್ಷ್ಮಿಯಂ ತೃಣಸಮಾನಾಗೆ ಭಾವಿಸಿದಳು ಈ ಸತಿಯಂ ಮೊದಲಾಗೆ ಪೌರುಷ ಪ್ರಣಯಿ ಇಂತು ಅಪೇಕ್ಷಿಸುವೆನೆ ಗುಣಹಾನಿ ಎನ್ನ ಪಾಪದಿಂ. ಸೀತೆಯು ಗುಣಪರಿಪಾಲನಾರ್ಥಂ ಎನಗಂ ಬಗೆದೋರಿದಳಿಲ್ಲ, ಗುಣದ ಪರಿಪಾಲನೆಗಾಗಿ ಆಕೆಯದೂ ಕೂಡ ದೃಢವಾದಂತಹ ಮನಸ್ಸು, ದೃಢವಾದಂತಹ ಗುಣ, ನಿಶ್ಚಲ ಗುಣ ಅವಳದ್ದು, ಬೇರೆ ಯಾವುದಕ್ಕೂ ಅವಳು ಚಲಿಸುವುದಿಲ್ಲ, ಅವಳ ಮನಸ್ಸು ಸ್ಥಿರವಾಗಿದೆ. ಸೀತೆಯು ತನ್ನ ನಿಶ್ಚಲ ಗುಣದಿಂದ ನನ್ನ ಬಗೆಗೆ ಆಕೆ ಗಮನ ಹರಿಸಲಿಲ್ಲ, ನನ್ನನ್ನು ನೋಡಿದವಳೂ ಅಲ್ಲ. ಅದೂ ಕೂಡ ದಿವ್ಯ ಭೂಷಣ ವಸನ ಅಂಗರಾಗಮಂ ಒಲ್ಲದೆ, ನನ್ನಲ್ಲಿ ಇರುವಂತಹ ಶ್ರೀಮಂತಿಕೆ, ನನ್ನಲ್ಲಿ ಇರುವಂತಹ ಈ ನಾನು ಕೊಡುವಂತಹ ಅಥವಾ ನಾನು ಹಾಕಿಕೊಂಡಂಥದ್ದು ಇರ್ಬೋದು, ಅಥವಾ ನನ್ನಲ್ಲಿ ಇರುವಂತಹ ಆ ದಿವ್ಯವಾದಂತಹ ಭೂಷಣ ವಸನಗಳು, ದಿವ್ಯವಾದಂತಹ ಶ್ರೇಷ್ಠವಾದಂತಹ ಆಭರಣಗಳಿರ್ಬೋದು, ವಸ್ತ್ರಗಳಿರ್ಬೋದು, ಅಂಗರಾಗಗಳು ಇರ್ಬೋದು. ಅಂಗರಾಗ ಅಂದರೆ ದ್ರವ್ಯ, ಸೆಂಟ್ ಅಂತ ಏನು ಹೇಳ್ತೇವೆ ಅದು. ಶ್ರೇಷ್ಠವಾದಂತಹ ಆಭರಣಗಳು ಇರ್ಬೋದು, ವಸ್ತ್ರಗಳಿರ್ಬೋದು, ಅಥವಾ ನನ್ನ ಈ ದೇಹದ ಕಾಂತಿ ಇರ್ಬೋದು, ಮೈಕಾಂತಿ ಇರ್ಬೋದು ನನ್ನದು, ಅದನ್ನೂ ಕೂಡ ಒಲ್ಲದೆ, ಅದನ್ನೂ ಕೂಡ ಬಯಸದೆ, ಅದೂ ಕೂಡ ಯಾವುದು ಖೇಚರ ರಾಜ್ಯಲಕ್ಷ್ಮಿಯಂ ತೃಣ ಸಮಾನಾಗೆ ಭಾವಿಸಿದಳು. ಇಡೀ ನನ್ನ ಸಂಪತ್ತನ್ನು, ಈ ರಾಜ್ಯಲಕ್ಷ್ಮಿಯನ್ನೇ ಆಕೆ ವೈರಾಗ್ಯದಿಂದ ನೋಡ್ತಾಳೆ, ತೃಣ ಸಮಾನವಾಗಿ. ಖೇಚರ ರಾಜ್ಯವನ್ನು ಕೂಡ ಆಕೆ ತೃಣ ಸಮಾನವಾಗಿ ಕಾಣುತ್ತಾಳೆ. ಹೀಗಾಗಿ ನಾನು ಪೌರುಷ ಪ್ರಣಯನ್ ಇಂತು ಅಪೇಕ್ಷಿಸುವೆನೆ ಗುಣಹಾನಿಯನ್ನ ಪಾಪದಿಂ. ಇಂತಹ ಈಕೆಯನ್ನು ಎಲ್ಲವನ್ನೂ ಕೂಡ ತೃಣ ಸಮಾನವಾಗಿ ಕಾಣ್ತಾ ಇರುವಂತಹ ಈ ಸೀತೆಯನ್ನು ಪೌರುಷ ಪ್ರಣಯಿಯಂತೆ ನಾನು ಪಾಪವನ್ನು ಮಾಡಿ ಇವಳನ್ನು ಬಯಸುತ್ತೇನೆಯೇ, ಇವಳನ್ನು ಬಯಸುವುದು ಸರಿಯಲ್ಲ ಇದನ್ನು ಅವನು ಹೇಳ್ತಾನೆ, ಆ ಆಪ್ತ ಜನರಲ್ಲಿ ಹೇಳ್ತಾನೆ. ರಾವಣ ಹೀಗೆ ಆಡುವಂತಹ ಮಾತುಗಳಲ್ಲೇ ಅವನಲ್ಲೇ ಆದಂತಹ ಮನಪರಿವರ್ತನೆಯನ್ನು ನಾವು ಗುರುತಿಸ್ಬೋದು. ಮುಂದೆ ಇವರಂ ಪ್ರಾಣಪ್ರಿಯರಂ
ಇವರಂ ಪ್ರಾಣಪ್ರಿಯರಂ ನೆವಂ ಇಲ್ಲದೆ ಕರ್ಮವಶಮೇ ನೆವಂ ಎನೆ ಕಂದರ್ಪ ವಿಮೋಹದಿಂದ ಅಗಳ್ಚಿದೆನ್ ಅವಿವೇಕಿ ಎನ್ನ ಕುಲದ ಪಿಂಪಳಿವಿನಿಗಂ. ಇಂತಹ ಒಂದು ಪ್ರಾಣಪ್ರಿಯರಾಗಿರುವಂತಹ ಇಂತಹ ಸೀತಾರಾಮರನ್ನು ಇವರನ್ನು ಪ್ರಾಣಪ್ರಿಯರಾಗಿರುವಂತಹ ಈ ರಾಮ ಸೀತೆಯರನ್ನು ಕರ್ಮವಶದ ನೆಪದಿಂದ, ಕರ್ಮವಶಮೇ ನೆವ, ಬೇರೆ ಯಾವುದೇ ಕಾರಣ ಇಲ್ಲ. ಯಾಕಂದರೆ ಇವರನ್ನು ನಾನು ಮೊದಲು ನೋಡಿಯೂ ಇಲ್ಲ. ಯಾಕಂದರೆ ರಾವಣ ಅವರ ನೋಡಿದ ತಕ್ಷಣ ಅಲ್ಲಿ ಅವನು ಅವಳ ಬಗ್ಗೆ ಆಕರ್ಷಿತಗೊಳ್ಳುವಂಥದ್ದು. ಬಹುಶಃ ಅದು ಕರ್ಮವಶದ ಫಲವಾಗಿ ಇರ್ಬೋದು ಅಂತ ಅವನು ಹೇಳ್ತಾನೆ. ಇಂತಹ ಪ್ರಾಣಪ್ರಿಯರಾದಂತಹ ರಾಮ ಸೀತೆಯರನ್ನು ಕರ್ಮವಶದ ನೆವದಿಂದ ಕಾಮಮೋಹಿತನಾದಂತಹ ನಾನು ಅಗಲಿಸಿದೆ. ಕರ್ಮವಶಮೇ ನೆವಂ ಎನೆ ಕಂದರ್ಪ ವಿಮೋಹ ಕಾಮ ವ್ಯಾಮೋಹದಿಂದ ಕಾಮಮೋಹಿತನಾದಂತಹ ನಾನು ಅವರಿಬ್ಬರನ್ನು ಅಗಲಿಸಿದೆ. ಅವಿವೇಕಿಯಾದಂತಹ ನನ್ನಿಂದ ಈ ಕುಲದ ಪೆಂಪು, ನನ್ನಿಂದಾಗಿ ಈ ಕುಲದ ಪೆಂಪು ಅಂದರೆ ಹಿರಿಮೆ, ಪೆಂಪು ಅಳಿವಿನಿಗಂ ಅಳಿಯಿತು. ಅವಿವೇಕಿಯಾದಂತಹ ನನ್ನಿಂದಾಗಿ ಇಡೀ ನನ್ನ ವಂಶದ ಆ ಒಂದು ಹೆಸರೇ ನಾಶವಾಯಿತು. ಹಿಂದೆ ಮಾಡಿದಂತಹ ಒಳ್ಳೆಯ ಆ ಒಂದು ಕೆಲಸ ಕಾರ್ಯಗಳೂ ಕೂಡ, ಅದರಿಂದ ಬಂದಂತಹ ಒಂದು ಹಿರಿಮೆ ಕೂಡ ನಾಶವಾಗಿ ಹೋಯಿತು ಈ ಒಂದು ಕೆಟ್ಟ ಕೆಲಸದಿಂದಾಗಿ ಎನ್ನುವಂಥದ್ದನ್ನು ಇಲ್ಲಿ ರಾವಣ ತನ್ನೊಳಗೆ ದುಃಖವನ್ನು ಅನುಭವಿಸ್ತಾ ಇದ್ದಾನೆ, ಪರಿತಾಪ ಪಡ್ತಾ ಇದ್ದಾನೆ, ಪಶ್ಚಾತ್ತಾಪಗೊಳ್ತಾ ಇದ್ದಾನೆ. ಮುಂದೆ ರಾಮನಿಂ ಅಗಳ್ಚಿ ತಂದು ಈ ಮಾನಿನಿಗೆ ಇನಿತು ದುಃಖಮಂ ಪುಟ್ಟಿಸಿದೆಂ ಕಾಮವ್ಯಾಮೋಹದಿ ನಾಶ ಮುಖಮಂ ಪುದಿಯೇ ದುರ್ಯಶಃ ಪಟಹ ರವಂ. ಅಂದರೆ ಈ ಭಾಗದಲ್ಲಿಯೂ ಕೂಡ ರಾವಣನಿಗೆ ಪಶ್ಚಾತ್ತಾಪ ಆಗುವಂತಹ ಗುಣವನ್ನು, ಅವನು ಆಡುವಂತಹ ಈ ನುಡಿಗಳನ್ನು ಈ ಭಾಗದಲ್ಲಿಯೂ ಕೂಡ ಗಮನಿಸಬಹುದು. ಇಲ್ಲಿ ರಾವಣ ತನ್ನೊಳಗೆ ಯೋಚನೆ ಮಾಡ್ತಾನೆ. ರಾಮನಿನ್ ಅಗಲ್ಚಿ ತಂದು, ರಾಮನಿಂದ ಅಗಲಿಸಿ ಬೇರ್ಪಡಿಸಿ ತಂದು ಈ ಮಾನಿನಿಗೆ, ಈ ಸೀತೆಗೆ, ಈ ಮಾನವಂತೆಯಾದಂತಹ ಹೆಣ್ಣಿಗೆ ಇನಿತು ದುಃಖಮಂ ಪುಟ್ಟಿಸಿದೆಂ ಕಾಮ ವ್ಯಾಮೋಹದಿ. ಅಂದರೆ ಕಾಮಪೀಡಿತನಾಗಿ ನಾನು ಈ ಮಾನಿನಿಯನ್ನು ರಾಮನಿಂದ ಬೇರ್ಪಡಿಸಿ ತಂದು ದುಃಖಕ್ಕೆ ಈಡು ಮಾಡಿದೆ. ಇದರಿಂದ ನಾಶಮುಖಂ ಪುದಿಯೇ, ಅಂದರೆ ನನ್ನ ಅಧಪತನ ಆಗ್ತಾ ಇದೆ, ನನ್ನ ಸೋಲು ಆಗುವ ರೀತಿಯಲ್ಲಿ, ಯಾವ ರೀತಿ ಅನ್ನುವಂಥದ್ದನ್ನು ಇಲ್ಲಿ ನಾಗಚಂದ್ರ ಕವಿ ಹೇಳ್ತಾರೆ. ಹೇಗೆ ಅಂದರೆ ಅವನ ಅಧಪತನ ಹೇಗೆ ಇತ್ತು, ರಾವಣನ ಒಂದು ಸೋಲು ಅನ್ನುವಂಥದ್ದು ಯಾವ ರೀತಿ ಇತ್ತು ಅಂದರೆ ದುರ್ಯಶಃ ಪಟಹ ರವಮಂ. ದುರ್ ಅಂದರೆ ಕೆಟ್ಟ, ಯಶಸ್ಸು, ಕೆಟ್ಟ ಯಶಸ್ಸು ಅನ್ನುವಂತಹ ಪಟಹ ಅಂದರೆ ಭೇರಿ, ನಗಾರಿ, ರವ ಅಂದರೆ ದನಿ. ಇಲ್ಲಿ ರಾವಣನ ಕೆಟ್ಟ ಗೆಲುವಿನ ಶಬ್ದ ಅಂದರೆ ಎಲ್ಲ ಕಡೆ ಒಂದು ರೀತಿಯಲ್ಲಿ ಭೇರಿಯ ಶಬ್ದವನ್ನು, ನಗಾರಿಯ ಶಬ್ದ ಹೇಗೆ ತುಂಬಿಕೊಳ್ಳುತ್ತದೋ ಹಾಗೆ ರಾವಣನು ಕೆಟ್ಟ ಕೆಲಸವನ್ನು ಮಾಡಿದ್ದಾನೆ. ಇದರಿಂದಾಗಿ ಆತನಿಂದ ಯಶಸ್ಸು ಸಾಧ್ಯವಾಗಲಿಲ್ಲ, ಇದರಿಂದಾಗಿ ಅವನಿಗೆ ಕೆಟ್ಟ ಗೆಲುವು ಉಂಟಾಯಿತು ಅನ್ನುವಂತಹ ಈ ಒಂದು ಕೆಟ್ಟ ಪದಗಳು ಎಲ್ಲ ಕಡೆಯೂ ಕೇಳ್ತದೆ. ಯಾಕಂದರೆ ಇವಳನ್ನು ನಾನು ರಾಮನಿಂದ ಅಗಲಿಸಿ ದೂರ ಮಾಡಿ ತಂದು ಈ ಮಾನವಂತೆಗೆ ಇಷ್ಟೊಂದು ದುಃಖವನ್ನು ಹುಟ್ಟಿಸಿದೆ. ಹಾಗಾಗಿ ಅದು ಕೂಡ ಕಾಮ ವ್ಯಾಮೋಹದಿಂದ ಅಧಪತನದ ಈ ಕೆಟ್ಟ ಭೇರಿಯ ಶಬ್ದ ತುಂಬಿ ನನ್ನ ಮನಸ್ಸಿನಲ್ಲಿ ಇಂತಹ ಕೆಟ್ಟ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂಥದ್ದು ಇದೇ ಒಂದು ಮನಸ್ಸಿನಲ್ಲಿ ತುಂಬಿ ಹೀಗಾಯಿತು ಅಂತ ರಾವಣ ಇಲ್ಲಿ ಮರುಗುತ್ತಾನೆ, ದುಃಖಿಸ್ತಾನೆ. ಮುಂದಿನ ಪದ್ಯ ಭಾಗದಲ್ಲಿಯೂ ಕೂಡ ಅದೇ ಮುಂದುವರಿತದೆ. ಎನಗೆ ವಿಭೀಷಣಂ ಹಿತಂ ಆದರದಿಂದಮೇ ಪೇಳೆ ಕೇಳದೆ ಆತನಂ ಅವಿನೀತನೆಂ ಗದರೆ ಗರ್ಜಿಸಿ ಬೈದೆನ್ ಅನುಜಾತನಂ ವಿನೀತನಂ ಅರೆಯಟ್ಟಿ ದುರ್ವ್ಯಸನಿಯಂ ಕರೆದೆಂ ವ್ಯಸನಾಭಿಭೂತನ್ ಆವನು ಅನುರಾಗ ವೇಗದೆ ಹಿತ ಅಹಿತ ಚಿಂತೆಯನ್ನು ಏಕೆ ಮಾಡುವನು. ಇಲ್ಲಿ ಕವಿ ರಾವಣನ ಬಗ್ಗೆ ಹೇಳ್ತಾರೆ, ನಾಗಚಂದ್ರ ಕವಿ ರಾವಣನ ಬಗ್ಗೆ ಈ ರೀತಿ ಹೇಳ್ತಾರೆ.
ರಾವಣ ಸೀತೆಯನ್ನು ಅಪಹರಿಸಿ ತಂದಂತಹ ಸಂದರ್ಭದಲ್ಲಿ ಆತನ ಸಹೋದರನಾದಂತಹ ವಿಭೀಷಣ ರಾವಣನ ಸಹೋದರ ತಮ್ಮ, ಅವನೂ ಕೂಡ ರಾವಣನಿಗೆ ಬುದ್ಧಿ ಮಾತನ್ನು ಹೇಳಿದ್ದಂತೆ. ಎನಗೆ ವಿಭೀಷಣಂ ಹಿತಂ ಆದರದಿಂದ ಪೇಳೆ. ನನಗೆ ವಿಭೀಷಣನು ಹಿತವನ್ನು, ಒಳ್ಳೆಯದನ್ನು, ಹಿತವಚನವನ್ನು ಆದರದಿಂದ, ನನ್ನ ಮೇಲಿನ ಗೌರವದಿಂದ ಆತ ಪೇಳೆ ಹೇಳಲು ಕೇಳದೆ ಆತನನ್ನೇ ಆತನೇ ಅವಿಧೇಯ ಎನ್ನುವ ರೀತಿಯಲ್ಲಿ, ಅವಿನೀತ ವಿನಯವಿಲ್ಲದವನು ಅನ್ನುವ ರೀತಿಯಲ್ಲಿ ಆತನಿಗೆ ನಾನು ಗರ್ಜಿಸಿ ಬೈದೆನ್ ಅನುಜಾತನಂ. ಅಂತಹ ತಮ್ಮನನು, ಅನುಜಾತ ಅಂದರೆ ಜೊತೆಯಲ್ಲಿ ಹುಟ್ಟಿದವನು, ಅನುಜಾತನಂ ಅಂತಹ ಒಂದು ಸಹೋದರನನ್ನು, ವಿಭೀಷಣನನ್ನು, ಅಂತಹ ವಿನೀತನನ್ನು ಅರೆಯಟ್ಟಿ ಆತನನ್ನೇ ನಾನು ಓಡಿಸಿ, ಆತನನ್ನೇ ನಾನು ಗರ್ಜಿಸಿ, ಆತನನ್ನೇ ನಾನು ಬೆದರಿಸಿ ಹೆದರಿಸಿ, ಅಂತಹ ಒಡ ಹುಟ್ಟಿದವನೇ ಸೌಜನ್ಯವಂತ ವಿಧೇಯ ಭಾವದವನನ್ನು ನಾನು ಅರೆಯಟ್ಟಿ ಹೊಡೆದೋಡಿಸಿದೆ. ಅಲ್ಲದೆ ಆತನೇ ದುರ್ವ್ಯಸನಿ ಎಂದು ನಾನು ಕರೆದೆ. ಆತನೇ ಕೆಟ್ಟ ಚಟಗಾರ, ಕೆಟ್ಟ ಚಾಳಿಯುಳ್ಳವನು ಎಂದು ಆತನನ್ನೇ ನಾನು ಹೊಡೆದೋಡಿಸಿ ಆತನನ್ನು ದೂರ ಮಾಡಿದೆ. ಅರೆಯಟ್ಟಿ ದುರ್ವ್ಯಸನಿಯಂ ಕರೆದೆಂ ವ್ಯಸನಾಭಿಭೂತನ್. ಅಂದರೆ ಇಲ್ಲಿ ಕವಿ ಹೇಳ್ತಾರೆ, ಹಾಗೆ ರಾವಣನ ಮುಖಾಂತರ ಹೇಳ್ತಾರೆ, ವ್ಯಸನಕ್ಕೆ ವಶನಾದವನು, ವ್ಯಸನಕ್ಕೆ ಅಭಿಭೂತನಾದವನು ಆವನು. ಅಂದರೆ ವ್ಯಸನಕ್ಕೆ ವಶನಾದಂತಹ ಯಾವನೂ ಸಹ ಕಾಮ ವ್ಯಾಮೋಹದ ರಭಸದಲ್ಲಿ, ವ್ಯಸನಾಭಿಭೂತನ್ ಆವನು ಅನುರಾಗ ವೇಗದೆ, ಕಾಮ ವ್ಯಾಮೋಹದ ರಭಸದಲ್ಲಿ ಹಿತ ಅಹಿತದ ಚಿಂತೆಯನ್ನು ಏಕೆ ಮಾಡುವನು. ಹಿತ ಮತ್ತು ಅಹಿತದ, ಒಳ್ಳೆಯ ಮತ್ತು ಕೆಟ್ಟ ಚಿಂತೆಯನ್ನು ಯಾಕೆ ಮಾಡುವನು. ಅಂದರೆ ಯಾರೇ ಆದರೂ ಕೂಡ ವ್ಯಸನಕ್ಕೆ ವಶನಾದವನು, ವ್ಯಸನಕ್ಕೆ ಕೆಟ್ಟ ಚಟಕ್ಕೆ ಯಾರು ಈಡಾಗಿರ್ತಾರೋ, ಯಾರು ಅಂತಹ ಕೆಟ್ಟ ಚಟಗಳಿಗೆ ವಶವಾಗಿರ್ತಾರೋ ಅವರು ಯಾರೂ ಕೂಡ ಬುದ್ಧಿವಾದವನ್ನು ಅಥವಾ ತನ್ನ ಹಿತಕ್ಕಾಗಿ, ತನ್ನ ಒಳ್ಳೆಯದಕ್ಕಾಗಿ ಬುದ್ಧಿವಾದವನ್ನು ಹೇಳಿದರು ಅನ್ನುವುದನ್ನು ಅವರು ಕೇಳುವುದಿಲ್ಲ. ತಾನೂ ಕೂಡ ಆ ಕೆಟ್ಟ ವ್ಯಸನದವರ ಹಾಗೆ, ಕೆಟ್ಟ ಚಟಗಾರರ ಹಾಗೆ ನಾನೂ ಕೂಡ ನಡೆದುಕೊಂಡೇನಲ್ಲ ಅನ್ನುವಂತಹ ಒಂದು ರಾವಣ ಚಿಂತೆ ಮಾಡುವುದನ್ನು ನಾವು ಈ ಪದ್ಯ ಭಾಗದಲ್ಲಿ ಗಮನಿಸ್ಬೋದು. ಮುಂದೆ 13ನೆಯ ಪದ್ಯ ಭಾಗದಲ್ಲಿ ಏನಿದೆ ಅಂತ ನೋಡಿ. 14ನೆಯ ಪದ್ಯ ಭಾಗ. ಜಸದ ಅಳಿವಂ ಪರಾಭವದ ಪತ್ತುಗೆಯಂ ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡನ್ ಉನ್ನತಿಯ ಬನ್ನಮನ್ ಅನ್ಯ ಭವಾನುಬದ್ಧಮಪ್ಪ ಸುಗತಿಯಂ. ಅನ್ಯ ಭವಾನುಬದ್ಧಮಪ್ಪ ಸುಗತಿಯಂ ಸುಹೃಜ್ಜನದ ಬೇವಸಮಂ ಜನತಾ ಅಪವಾದಮಂ ಬೆಸನಿಗಳ್ ಆರುಂ ಎತ್ತಲರಿವರ್ ವಿಷಯಾಸವ ಮತ್ತ ಚೇತಸರ್. ಈ ಪದ್ಯ ಭಾಗದಲ್ಲಿ ನಾವು ಈ ರೀತಿಯನ್ನು ರಾವಣ ಇನ್ನೂ ಕೂಡ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಈ ಸೀತೆಯನ್ನು ತಾನು ಅಪಹರಿಸಿಕೊಂಡು ಬಂದದ್ದರಿಂದಾಗಿ ಏನೆಲ್ಲ ಆಯಿತು ಅನ್ನುವಂಥದ್ದನ್ನು ಇಲ್ಲಿ ನಾಗಚಂದ್ರ ಕವಿ ರಾವಣನ ಮುಖಾಂತರ ಹೇಳಿಸ್ತಾರೆ. ಇಲ್ಲಿ ಜಸದ ಅಳಿವಂ, ಜಸ ಅಂದರೆ ಕೀರ್ತಿ, ಯಶ, ಜಸದ ಅಳಿವಂ ನಾಶಂ, ಕೀರ್ತಿಯ ನಾಶವನ್ನು, ಪರಾಭವದ ಪತ್ತುಗೆಯಂ ಸೋಲಿನ ಸಂಪರ್ಕ. ಅಂದರೆ ಇದೆಲ್ಲ ಆಗುವಾಗ, ಇಂತಹ ಕೆಟ್ಟ ಕೆಲಸವನ್ನು ಮಾಡುವಾಗ ಸದಾಕಾಲ ಸೋಲು ಕೂಡ ಜೊತೆಯಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಸೋಲಿನ ಸಂಪರ್ಕವನ್ನು ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡನ್, ಅಂದರೆ ಇಲ್ಲಿ ಶ್ರೇಷ್ಠವಾದಂತಹ ತಮ್ಮ ಮನುಷ್ಯತ್ವದ ನಾಶವನ್ನು ಕೂಡ, ಹಾಗೆ ಉನ್ನತಿಯ ಬನ್ನಮಂ, ಉನ್ನತಿಯ ಭಂಗವನ್ನು ಕೂಡ, ಅನ್ಯ ಭವಾನುಬದ್ಧಮಪ್ಪ ಸುಗತ್ಯಂ, ಅಂದರೆ ಉನ್ನತಿಯ ಭಂಗವನ್ನು, ಅದರ ಜೊತೆಗೆ ಮುಂದಿನ ಜನ್ಮಕ್ಕೆ ಬೇಕಾಗಿರುವಂತಹ ಸದ್ಗತಿಗೆ ಬದ್ಧವಾದಂತಹ ನಡೆಯನ್ನು, ಅಂದರೆ ಈ ಜನ್ಮದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಸಿಗ್ತದೆ ಅನ್ನುವಂಥದ್ದು. ಅದೇ ಅಂತಹದ್ದಕ್ಕೂ ಕೂಡ ಒಂದು ತೊಡಕುಂಟಾಯಿತು ಈ ಸೀತೆಯನ್ನು ಅಪಹರಿಸಿದ್ದರಿಂದಾಗಿ. ಹಾಗೆಯೇ
ಒಬ್ಬ ರಾಜ ಈ ರೀತಿ ಕೆಲಸವನ್ನು ಮಾಡುವಾಗ, ಇಂತಹ ಕೆಟ್ಟ ಕೆಲಸವನ್ನು ಮಾಡುವಾಗ ಸುಹೃಜ್ಜನದ ಬೇವಸಮಂ, ಅಂದರೆ ಯಾವುದೇ ರಾಜ್ಯ ಇರ್ಬೋದು ಅಥವಾ ದೇಶ ಇರ್ಬೋದು, ನಾಯಕನಾದವನು ಯಾವುದೇ ಒಂದು ಕೆಟ್ಟ ಕೆಲಸವನ್ನು ಮಾಡುವಾಗ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಕೆಟ್ಟ ಹೆಸರು ಬರ್ತದೆ. ಆಗ ಅಲ್ಲಿದ್ದಂತಹ ಒಳ್ಳೆಯ ಜನರೆಲ್ಲ ಯೋಚನೆ ಮಾಡ್ತಾರೆ, ಚಿಂತೆ ಮಾಡ್ತಾರಂತೆ. ಅದೇ ರೀತಿ ಆಯ್ತು ಇಲ್ಲಿ. ಸುಹೃಜ್ಜನದ ಬೇವಸಮಂ, ಬೇವಸ ಅಂದರೆ ಚಿಂತೆ. ಸಹೃದಯಿ ಜನರ ಅಂದರೆ ಉತ್ತಮರ ಚಿಂತೆಯನ್ನು, ವ್ಯಾಕುಲತೆಯನ್ನು, ಹಾಗೆ ಜನತಾಪವಾದಮಂ, ಜನತೆಯಿಂದ ಬರುವಂತಹ ಅಪವಾದ, ಹೀಗೆ ಮಾಡಿದ ರಾವಣ ಅನ್ನುವಂಥ ಕೆಟ್ಟ ಕೆಲಸವನ್ನು ಮಾಡಿದ ಅನ್ನುವಂತಹ ಒಂದು ಅಪವಾದ. ಜನತೆಯ ಬಾಯಿಗೆ ಈ ಕೆಟ್ಟ ಕೆಲಸಗಳು ಬಿದ್ದರೆ ಅದು ಅವರು ಎಂದಿನವರೆಗೆ ಇರ್ತಾರೋ ಅಲ್ಲಿಂದ ಬಿಟ್ಟು ಮುಂದಕ್ಕೂ ಅದೇ ಆ ಹೆಸರು ಬಂದು ಬಿಡ್ತದೆ. ಅಂದರೆ ನಾವು ರಾವಣನನ್ನು ನೋಡಿರದಿದ್ದರೂ ಕೂಡ ರಾವಣ ಕೆಟ್ಟ ಕೆಲಸ ಮಾಡಿದ್ದಾನೆ ಅಂದರೆ ಅನ್ನುವಂಥದ್ದು ಇಲ್ಲಿಯವರೆಗೆ ಗೊತ್ತಿದೆ. ನಮ್ಮ ಕಾಲ ಅಲ್ಲ, ರಾವಣನ ಕಾಲದಲ್ಲಿ ನಾವಿರಲಿಲ್ಲ. ಆದರೂ ಕೂಡ ಈ ಕೆಟ್ಟ ಹೆಸರು, ಜನತೆಯಿಂದ ಬರುವಂತಹ ಅಪವಾದವನ್ನು ಈ ವ್ಯಸನಿಗಳು ಕೆಟ್ಟ ಚಟಗಳು ಉಳ್ಳವರು, ವ್ಯಸನಿಗಳು ಆರುಂ ಅತ್ತಲ್ ಅರಿವರು, ಯಾರುಂ ಎತ್ತಲ್ ಅರಿವರು, ಅಂದರೆ ಯಾರು ಈ ವಿಷಯಾಸವವನ್ನು, ಇಂದ್ರಿಯ ಮೋಹ ಅನ್ನುವಂತಹ ಅಸವವನ್ನು ಮದ್ಯದಿಂದ ಮತ್ತು ಚೇತಸರ್, ಆ ಮದ್ಯದಿಂದ ಅಮಲಾಗಿರುವಂತಹ ಮನಸ್ಸಿನವರು, ವಿಷಯಾಸವ ಮತ್ತು ಚೇತಸರ್, ಈ ಇಂದ್ರಿಯ ಮೋಹ ಅನ್ನುವಂಥದ್ದು ಯಾರಲ್ಲಿ ಇರ್ತದೋ ಅದೊಂದು ಮದ್ಯದ ಅಮಲ್ನ ಹಾಗೆ. ಆ ಅಮಲ್ ಯಾರಲ್ಲಿ ಇರ್ತದೋ ಅವರು ಯಾವುದನ್ನು ಯೋಚನೆ ಮಾಡುವುದಿಲ್ಲ. ಅಂದರೆ ಕೀರ್ತಿಯ ನಾಶ ಆಗ್ತದೆ ಅನ್ನುವಂಥದ್ದು, ಸೋಲಿನ ಸಂಪರ್ಕ ಆಗ್ತದೆ ಅನ್ನುವಂಥದ್ದು, ಶ್ರೇಷ್ಠವಾದಂಥ ತನ್ನ ಮನುಷ್ಯತ್ವದ ನಾಶ ಆಗ್ತದೆ ಅನ್ನುವಂಥದ್ದು, ಅಥವಾ ತನ್ನ ಕುಲದ ಪೆಂಪು ನಾಶ ಆಗ್ತದೆ ಅನ್ನುವಂಥದ್ದು, ಆ ಕುಲದ ಹಿರಿಮೆ ನಾಶ ಆಗ್ತದೆ ಅನ್ನುವಂಥದ್ದು, ಆ ಉನ್ನತಿಯ ಭಂಗವೂ ಕೂಡ ಆಗ್ತದೆ. ಹಾಗೆ ಮುಂದಿನ ಜನ್ಮಕ್ಕೆ ಬೇಕಾಗುವಂಥ ಸದ್ಗತಿಗೆ ಬದ್ಧವಾದಂಥ ನಡೆಯೂ ಕೂಡ ಹಾಳಾಗ್ತದೆ ಅನ್ನುವಂಥದ್ದು. ಜನರು ತನ್ನ ಜೊತೆಯಲ್ಲೇ ಇರುವಂತಹ ಉತ್ತಮರಾದವರು, ಅವರಿಗೆ ಆಗುವಂತಹ ಚಿಂತೆ, ಇದರಿಂದ ಇಷ್ಟೆಲ್ಲ ಚಿಂತೆ ಅವರು ಅನುಭವಿಸ್ತಾರೆ ಅನ್ನುವಂಥದ್ದು, ಆ ವ್ಯಾಕುಲತೆಯನ್ನು, ಆ ದುಃಖವನ್ನು, ಆ ಚಿಂತೆಯನ್ನು, ಹಾಗೆ ಜನರಿಂದ ಬರುವಂತಹ ಅಪವಾದವನ್ನು, ಈ ಇಂದ್ರಿಯ ಮೋಹ ಎನ್ನುವಂತಹ ಮದ್ಯದಿಂದ ಮತ್ತರಾಗಿರುವಂತಹ ಜನರು, ಮನಸ್ಸಿನವರು ಹೇಗೆ ಅರಿಯಲು ಸಾಧ್ಯ ಅನ್ನೋದನ್ನು ಇಲ್ಲಿ ರಾವಣನೂ ಕೂಡ ಹೇಳ್ತಾನೆ. ಅಂದರೆ ಅವನು ಈ ರೀತಿ ಯೋಚನೆ ಮಾಡ್ತಾ ಹೋಗ್ತಾನೆ. ಇಲ್ಲಿ ಮುಂದೆ ಅವನು ಏನು ಮಾಡ್ತಾನೆ ಅನ್ನುವಂಥದ್ದನ್ನು ನೋಡಿ. ಎಂದು ಉದ್ವೇಗಪರನಾಗಿ ನುಡಿದು ಆತ್ಮಗತದೊಳು ಇಂತೆಂದಂ ಎಂದು ರಾವಣ ಆವೇಶಕ್ಕೆ ಒಳಗಾಗಿ ಉದ್ವೇಗವಶನಾಗಿ ತನಗೆ ತಾನೇ ನುಡಿದುಕೊಳ್ತಾನೆ. ಆತ್ಮಗತದೊಳು ಇಂತೆಂದಂ, ತನಗೆ ತಾನೇ ರಾವಣ ಹೀಗೆ ಹೇಳಿಕೊಳ್ತಾನಂತೆ. 15ನೆಯ ಪದ್ಯ ಭಾಗವನ್ನು ಗಮನಿಸೋಣ. ಇರದುದುಯ್ದೀಗಳೇ ಕೊಟ್ಟೊಡೆ ಎನ್ನ ಕಡುಪುಂ ಕಟ್ಟಾಯಮಂ ಬೀರಮುಂ ಬಿರುದುಂ ಬೀಸರಮಕ್ಕುಂ ಓಸರಿಸಿದಂತಾಗಿರ್ಕುಂ ಅಂತಾಗದಂತಿರೆ ದೋರ್ಗರ್ವಂ ಇರ್ವಲಂ ಪೊಗಳ್ವೆನಂ ಸೌಮಿತ್ರಿಯಂ ರಾಮನಂ ವಿರಥರ್ ಮಾಡಿ ರಣಾಗ್ರದೊಳ್ ಪಿಡಿದು ತಂದು ಆಂ ಕೊಟ್ಟಪೆಂ ಸೀತೆಯಂ. ಅಂತಿಮವಾಗಿ ರಾವಣ ಒಂದು ನಿರ್ಧಾರಕ್ಕೆ ಬರ್ತಾನೆ. ಅದು ಯಾವುದಂದರೆ, ಸೀತೆಯನ್ನು ನಾನು ರಾಮನಿಗೆ ಒಪ್ಪಿಸುತ್ತೇನೆ. ಈ ನಿರ್ಧಾರವನ್ನು ಅವನು ತೆಗೆದುಕೊಳ್ತಾನೆ. ಈ ಪದ್ಯ ಭಾಗದಲ್ಲಿ ಅದನ್ನೇ ಗಮನಿಸ್ಬೋದು. ಆದರೆ ಇರದುದುಯ್ದೀಗಳೇ ಕೊಟ್ಟೊಡೆ ಎನ್ನ ಕಡುಪುಂ, ಇರದುದುಯ್ದೀಗಳೇ, ನಾನು ಹೇಗೂ ಅವಳನ್ನು ಅಪಹರಿಸಿ ತಂದಾಗಿದೆ, ಇದ್ದ ಹಾಗೆ ಕೂಡಲೇ ಅವಳನ್ನು ಕರ್ಕೊಂಡು ಹೋಗಿ ರಾಮನಿಗೆ ಕೊಟ್ಟು ಬಿಟ್ಟರೆ ಈ ಕ್ಷಣವೇ ಅವಳನ್ನು ಒಪ್ಪಿಸುವಂಥ ಉದ್ದೇಶ ರಾವಣನದಾಗಿರಲಿಲ್ಲ. ಹಾಗಾಗಿ ಅವನು ಹೇಳ್ತಾನೆ, ಬದಲಿಗೆ ಅವನು ಹೀಗೆ ಹೇಳ್ತಾನೆ, ಇರದುದುಯ್ದೀಗಳೇ ಕೊಟ್ಟೊಡೆ ಎನ್ನ ಕಡುಪುಂ ಕಟ್ಟಾಯಮಂ ಬೀರಮಂ. ಅಂದರೆ ಇಲ್ಲಿ ಈಗಲೇ ನಾನು ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಟ್ಟರೆ ಇದುವರೆಗೆ ನಾನು ತೋರಿದಂತಹ ಕಡುಪುಂ ಪರಾಕ್ರಮ ಮತ್ತು ಕಟ್ಟಾಯಮಂ ನನ್ನ ಪರಾಕ್ರಮ, ಯಾವುದು ನಾನು ತೋರಿಸಿದ ನನ್ನಲ್ಲಿ ಇರುವಂತಹ ಪರಾಕ್ರಮ ಇರ್ಬೋದು ಅಥವಾ ನನ್ನಲ್ಲಿ ಇರುವಂತಹ ಅಧಿಕ ಸಾಮರ್ಥ್ಯಗಳು ಇರ್ಬೋದು, ಕಟ್ಟಾಯಮಂ ಇರ್ಬೋದು, ಬಿರುದುಗಳು ಅಂದರೆ ನನ್ನ ವೀರತ್ವ ಇರ್ಬೋದು, ನನ್ನ ಬಿರುದುಗಳು ಇರ್ಬೋದು, ಇದೆಲ್ಲವೂ ಕೂಡ
ಬೀರಮಂ ಬಿರುದುಂ ಬೀಸರಂ. ಬೀಸರ ಅಂದರೆ ವ್ಯರ್ಥ ಆಗ್ತದೆ, ವ್ಯರ್ಥ, ಅದೆಲ್ಲ ವ್ಯರ್ಥ ಆಗಿಬಿಡ್ತದೆ. ನಾನು ಇದುವರೆಗೆ ಮಾಡಿಕೊಂಡಂತಹ, ನನ್ನಲ್ಲಿ ಇರುವಂತಹ, ಇದುವರೆಗೆ ನಾನು ಏನು ಪರಾಕ್ರಮ ತೋರಿದ್ನೋ ಹಾಗೆ ನನ್ನಲ್ಲಿರುವಂತಹ ಅಧಿಕ ಸಾಮರ್ಥ್ಯ ಏನಿದೆಯೋ, ನನಗೆ ಸಿಕ್ಕಿದಂತಹ ನನ್ನಲ್ಲಿರುವಂತಹ ವೀರತ್ವ ಇರ್ಬೋದು ಅಥವಾ ಬಿರುದುಗಳಿರ್ಬೋದು, ಹೆಸರುಗಳಿರ್ಬೋದು, ನಾನು ಇದ್ದಕ್ಕಿದ್ದ ಹಾಗೆ ಇವಳನ್ನು ವಾಪಸ್ ಕೊಟ್ಟು ಬಂದರೆ ಅದೆಲ್ಲ ವ್ಯರ್ಥವಾಗ್ತದೆ. ಹಾಗಾಗಬಾರ್ದು. ಬೇಸರಮಕ್ಕುಂ ಓಸರಿಸಿದಂತಾಗಿರ್ಕೊಂ ಅಂದರೆ ಇದೆಲ್ಲವೂ ಕೂಡ ಒಂದು ಕಡೆಗೆ ಓಸರಿಸಿದ ಹಾಗೆ ಆಗಿಬಿಡ್ತದೆ, ಬದಿಗೆ ಸರಿಸಿದ ಹಾಗೆ ಆಗ್ತದೆ. ಅಂದರೆ ನನ್ನಲ್ಲಿರುವಂತಹ ಈ ಪರಾಕ್ರಮ, ಅಧಿಕ ಸಾಮರ್ಥ್ಯಗಳು ಏನುಂಟು ಅದೆಲ್ಲವೂ, ನನ್ನಲ್ಲಿ ವೀರತ್ವ ಇರ್ಬೋದು, ನನಗೆ ಸಿಕ್ಕಿರುವಂತಹ ಬಿರುದುಗಳಿರ್ಬೋದು, ಅದೆಲ್ಲ ವ್ಯರ್ಥವಾಗಿ ಒಂದು ಬದಿಗೆ ಸರಿಸಿದ ಹಾಗೆ ಆಗ್ತದೆ. ಹಾಗಾಗಿ ಅಂತಾಗದಂತಿರೆ, ಹಾಗಾಗದ ಹಾಗೆ ದೋರ್ಗರ್ವಮಂ ಅಂದರೆ ಬಾಹುಬಲದ ಹಮ್ಮು, ನನಗೆ ಎಷ್ಟು ಪರಾಕ್ರಮ ಇದೆ, ನನ್ನ ಬಾಹು ಅನ್ನುವಂಥದ್ದು, ನನ್ನ ತೋಳಿನಲ್ಲಿ ಎಷ್ಟು ಶಕ್ತಿ ಇದೆ ಅನ್ನುವಂಥದ್ದು. ಇರುವಲಂ ಎರಡೂ ಪಕ್ಷಗಳು, ಅಂದರೆ ಎರಡು, ಬಲಂ ಎರಡು ಸೈನ್ಯಗಳು, ಎರಡೂ ಪಕ್ಷದ ಸೈನ್ಯಗಳು, ಎರಡೂ ಸೈನ್ಯಗಳು ಅಂದರೆ ನನ್ನ ಸೈನಿಕರೂ ಕೂಡ ಬೇಸರ ಆಗಬಾರ್ದು, ನನ್ನ ಸೈನಿಕರಿಗೂ ಬೇಸರ ಆಗಬಾರ್ದು, ರಾಮನ ಪಕ್ಷದವರಿಗೂ ಕೂಡ ಬೇಸರ ಆಗಬಾರ್ದು. ಅಂದರೆ ಕೂಡಲೇ ಕೊಟ್ಟು ಬಿಟ್ಟರೆ ಅಯ್ಯೋ ಯುದ್ಧವೇ ಇಲ್ಲಲ್ಲ, ವಾಪಸ್ ಹೋಗಬೇಕಲ್ಲ ಅನ್ನುವಂಥದ್ದು ಆಗಬಾರ್ದು. ಇರುವಲಂ ಪೊಗಳುವೆನಂ ಎರಡೂ ಪಕ್ಷಗಳು ಕೂಡ ಹೊಗಳುವ ರೀತಿಯಲ್ಲಿ ಸೌಮಿತ್ರಿಯಂ ರಾಮನಂ. ಸುಮಿತ್ರೆಯ ಮಗ ಪ್ರಶ್ನೆ ಬರ್ಬೋದು. ಸುಮಿತ್ರೆಯ ಮಗ ಲಕ್ಷ್ಮಣ, ಸೌಮಿತ್ರೆ, ಅವನನ್ನು ಮತ್ತು ರಾಮನನ್ನು ರಾಮ ಲಕ್ಷ್ಮಣರು ಇಬ್ಬರನ್ನು ವಿರಥರ್ ಮಾಡಿ, ರಥರಹಿತರನ್ನಾಗಿ ಮಾಡಿ, ಅಂದರೆ ವಿರಥರ್ ಅಂದರೆ ರಥವನ್ನು ಕಳೆದುಕೊಂಡವರನ್ನಾಗಿ ಮಾಡಿ, ಅವರಿಬ್ಬರನ್ನೂ ಕೂಡ ಯುದ್ಧ ಮಾಡ್ತೇನೆ ನಾನು. ಎರಡೂ ಪಕ್ಷಗಳು ನನ್ನನ್ನು ಹೊಗಳುವ ಹಾಗೆ ನಾನು ಯುದ್ಧವನ್ನು ಮಾಡ್ತೇನೆ. ಯುದ್ಧ ಮಾಡಿದಾಗ ಅವರಿಬ್ಬರನ್ನೂ ಕೂಡ, ರಾಮ ಲಕ್ಷ್ಮಣರು ಇಬ್ಬರನ್ನೂ ಕೂಡ ರಥದಿಂದ ಕೆಳಗಿಳಿಸುವ ಹಾಗೆ ಮಾಡಿ, ಅವರಿಗೆ ರಥ ಇಲ್ಲದ ಹಾಗೆ ಮಾಡಿ, ಅಂದರೆ ಅವರೂ ಕೂಡ ನನ್ನ ಪರಾಕ್ರಮವನ್ನು ಹೊಗಳಬೇಕು. ಆ ರೀತಿಯಲ್ಲಿ ರಣಾಗ್ರದೊಳ್ ಪಿಡಿದು ತಂದು ಆಂ ಕೊಟ್ಟಪೆಂ ಸೀತೆಯಂ, ಅವರಿಬ್ಬರನ್ನೂ ಆ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ವಿರಥರನ್ನಾಗಿ ಮಾಡಿ ಸೆರೆ ಹಿಡಿದು ತಂದು ಅನಂತರ ರಾಮನಿಗೆ ಸೀತೆಯನ್ನು ಒಪ್ಪಿಸುತ್ತೇನೆ ಅಂತ ಯೋಚಿಸ್ತಾನೆ. ಈ ರೀತಿ ಅವನು ಯೋಚನೆ ಮಾಡ್ತಾನಂತೆ. ಮುಂದೆ ವಚನ ಇದೆ ನೋಡಿ. ಎಂದು ನಿಶ್ಚಯಿಸಿ ನಿಜ ನಿವಾಸಕ್ಕೆ ಒಂದಂ. ಹೀಗೆಂದು ನಿಶ್ಚಯಿಸಿದಂತಹ ನಿರ್ಧಾರವನ್ನು ಮಾಡಿದಂತಹ ರಾವಣನು ತನ್ನ ಅರಮನೆಗೆ ಹಿಂತಿರುಗಿದನು. ಆ ಪ್ರಮದವನದಿಂದ ಅವನು ತನ್ನ ಅರಮನೆಗೆ ಹೊರಟು ಹೋಗ್ತಾನೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂತಹ ಕಾವ್ಯ ಭಾಗದ ವಿವರಣೆಯನ್ನು ಕೊಟ್ಟಿದ್ದೇನೆ. ಇದಕ್ಕಿಂತಲೂ ಹೆಚ್ಚಾಗಿ ವಿವರಣೆಗಳನ್ನು ನಿಮ್ಮ ಉಪನ್ಯಾಸಕರು ಕೊಟ್ಟಿರ್ಬೋದು, ಅಥವಾ ನಿಮ್ಮಲ್ಲಿ ಕೇಳ್ತಾ ಇರುವಂಥ ನಿಮ್ಮಲ್ಲಿಯೂ ಕೂಡ ಇರ್ಬೋದು. ಒಂದು ಕಾಲಮಿತಿಯ ಒಳಗೆ ಈ ಕಾವ್ಯದ ವಿವರಣೆಯನ್ನು ಕೊಟ್ಟಿದ್ದೇನೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೋತ್ತರಗಳ ಒಂದು ವಿಡಿಯೋವನ್ನು ಈಗಾಗಲೇ ಯೂಟ್ಯೂಬಲ್ಲಿ ಇದೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.